ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ HSTR ಮತ್ತೆ GPSTR ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇದಕ್ಕೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಡೈರೆಕ್ಟ್ ಅಪ್ಲಿಕೇಶನ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ರೆ ಯಾವ ತರ ಅಪ್ಲೈ ಮಾಡಬೇಕಪ್ಪ ಅಂದ್ರೆ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಇಲ್ಲಿ SSC ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದಾದ್ಮೇಲೆ ಡೈರೆಕ್ಟ್ ಲಾಗಿನ್ ಕೊಟ್ಟಿರ್ತಾರೆ. ಮೊದಲನೇದಾಗಿ ನಾವೇನ್ ನೋಡ್ತಾ ಹೋದಪ್ಪ ಅಂದ್ರೆ ಇಲ್ಲಿ ಪಾಸ್ SSC ಇನ್ KSEB ಅಂದ್ರೆ ನೀವೇನಾದ್ರು ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ನೀವೇನಾದ್ರು ಡಿಗ್ರಿ SSC ಪಾಸ್ ಆಗಿದ್ರೆ ಅದ್ಮೇಲೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರು ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಒಳಗೆ ಪಾಸ್ ಆಗಿಲ್ಲಪ್ಪ ಅಂದ್ರೆ ಲೈಕ್ CBSE ಆಗಿರ್ಬೋದು, ICS ಒಳಗೆ ಏನಪ್ಪಾ ಅಂದ್ರೆ SSC ಕಂಪ್ಲೀಟ್ ಮಾಡಿದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳೋಕೆ. ಇವಾಗ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ SSC ನ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ನೀವು ಏನ್ ಪಾಸ್ ಮಾಡಿರ್ತಾರ ಆಲ್ಮೋಸ್ಟ್ 80% ಅದ್ರಲ್ಲಿ ಓದಿರ್ತಾರೆ. ಲೈಕ್ ಮಿಕ್ಕಿದ 20% ಮಾತ್ರ ಏನಪ್ಪಾ ಅಂದ್ರೆ CBSE ಒಳಗೆ ಓದಿರ್ತಾರೆ. ಅಲ್ಲಿ SSC ಒಳಗೆ ಓದಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ನಿಮ್ದು SSC ಏನಪ್ಪಾ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ನಿಮ್ದು SSC ರೂಲ್ ನಂಬರ್ ಇರುತ್ತಲ್ವಾ, ಅದನ್ನ ಇಲ್ಲಿ ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಪ್ರೋಸೆಸ್ ನ ಮಾಡ್ತಾ ಹೋಗ್ಬೇಕು. ಇನ್ ಕೇಸ್ ನೀವೇನಾದ್ರು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ ಅರ್ಧ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಡೈರೆಕ್ಟ್ ಲಾಗಿನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಫಾರ್ಮ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ನೀವೇನಾದ್ರು ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ಅದನ್ನ ಯಾವ ತರ ಅಪ್ಲೈ ಮಾಡೋದು ಈಗ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಅಂದ್ರೆ ನಿಮ್ದು ಕ್ಯಾಂಡಿಡೇಟ್ ನೇಮು ಯಾವ ತರ ಇರ್ಬೇಕಂದ್ರೆ SSC ಮಾರ್ಕ್ಸ್ ನಿಮ್ದು ಯಾವ ತರ ನೇಮ್ ಇರುತ್ತೆ ಅದೇ ತರ ಎಕ್ಸಾಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಅದು ಬಂದ್ಬಿಟ್ಟು ಏನಪ್ಪಾ ಕ್ಯಾಪಿಟಲ್ ಲೆಟರ್ ಅಲ್ಲಿ ಎಂಟ್ರಿ ಮಾಡ್ಕೊಂತ ಅವರು ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ನಾನು ಅದಕ್ಕಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ದು SSC ಮಾರ್ಕ್ಸ್ ಯಾವ ತರ ನೇಮ್ ಇರುತ್ತೆ ಅದೇ ತರ ಎಕ್ಸಾಕ್ಟ್ ನೇಮ್ ಹಾಕ್ಬೇಕು. ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅಲ್ಲಿರುವಂತ ನೇಮ್ ಯಾವ್ದೇ ಕಾರಣಕ್ಕೆ ಎಂಟ್ರಿ ಮಾಡಬೇಕು. ನಿಮ್ದು SSC ಮಾರ್ಕ್ಸ್ ಯಾವ ತರ ಇದೆ ಅದೇ ತರ ನಿಮ್ದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಏನಪ್ಪಾ ಅಂದ್ರೆ ನೇಮ್ ಎಂಟ್ರಿ ಮಾಡ್ತಾ ಬರ್ಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಫೋನ್ ನಂಬರು, ಇಮೇಲ್ ಮತ್ತೆ ಯೂಸರ್ ನೇಮ್ ಅದನ್ನ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ತಾ ಬರಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಈಗ ಮೊಬೈಲ್ ನಂಬರ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಮೊಬೈಲ್ ನಂಬರ್ ಯಾವ ತರ ಎಂಟ್ರಿ ಮಾಡಕಂದ್ರೆ ಈಗ ಓಕೆ, ಇವಾಗ ನಾವು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾ ಹೋಗೋಣ. ಮೊಬೈಲ್ ನಂಬರ್ ಯಾವ ತರ ಎಂಟ್ರಿ ಮಾಡಕಂದ್ರೆ ನಿಮ್ದು ಸ್ವಂತ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಅಂದ್ರೆ ಸೆಲ್ಫ್ ಇರೋ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಫೋನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು, ನಿಮ್ಮ ಚಿಕ್ಕಪ್ಪ ಆಗಿರ್ಬೋದು, ಅವ್ರ ಮೊಬೈಲ್ ನಂಬರ್ ಯಾವ್ದೇ ಕಾರಣಕ್ಕೆ ನೀವು ಎಂಟ್ರಿ ಮಾಡ್ಕೋಬೇಡಿ. ಯಾಕಂದ್ರೆ ಯಾವ್ದೊಂದು ಎಕ್ಸಾಮ್ ಡೇಟ್ ಆಗಿರ್ಬೋದು, OTP ಆಗಿರ್ಬೋದು, ಎಲ್ಲ ನೀವು ಕೊಟ್ಟಿರುವಂತ ಫೋನ್ ನಂಬರ್ ಬರ್ತಾ ಹೋಗುತ್ತೆ. ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ಎಲ್ಲ ಕೂಡ ಏನಪ್ಪಾ ನಿಮ್ದು ಅಪ್ಲಿಕೇಶನ್ ನಂಬರ್ ಎಲ್ಲ ಮೊಬೈಲ್ ನಂಬರ್ ಬರುತ್ತೆ. ಹಾಗಾಗಿ ನಿಮ್ದು ಸೆಲ್ಫ್ ಫೋನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಅದನ್ನ ಗೆಟ್ OTP ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಬಳಿಕ ಮತ್ತೆ ರೀಸೆಂಟ್ OTP ಕ್ಲಿಕ್ ಮಾಡ್ಕೊಳ್ಳಿ. OTP ಬಂದೇ ಬರುತ್ತೆ. ಗೆಟ್ OTP ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ OTP ಎಂಟ್ರಿ ಮಾಡ್ಕೊಂಡು ಅಲ್ಲಿ ಕೆಳಗಡೆ ಸಬ್ಮಿಟ್ ಆಪ್ಷನ್ ಅಂತ ಕಾಣ್ತಾ ಇರುತ್ತೆ. ಕೆಳಗಡೆ ಸಬ್ಮಿಟ್ ಆಪ್ಷನ್ ಬಾಕ್ಸ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ನಿಮ್ದು ಮೊಬೈಲ್ ನಂಬರ್ ಬರುವಂತ OTP ಏನಪ್ಪಾ ಅಂದ್ರೆ ಅದನ್ನ ನೀವು ಕಂಪಲ್ಸರಿ ವೆರಿಫಿಕೇಶನ್ ಮಾಡಲೇಬೇಕು. ವೆರಿಫಿಕೇಶನ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಮೇಲ್ ವೆರಿಫಿಕೇಶನ್ ಮಾಡಬೇಕು. ಅದಾದ್ಮೇಲೆ ಯೂಸರ್ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಇವಾಗ ಇಮೇಲ್ ಯಾವ ತರ ಎಂಟ್ರಿ ಮಾಡಕಂದ್ರೆ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ 2 ಇಲ್ಲ 3 ಏನಪ್ಪಾ ಅಂದ್ರೆ ಇಮೇಲ್ ID ಇದ್ದೇ ಇರುತ್ತೆ. ನೀವು ಯಾವ್ದು ರೆಗ್ಯುಲರ್ ಯೂಸ್ ಮಾಡ್ತೀರಾ, ಯಾವ್ದು ಪ್ರೈಮರಿ ಸೆಟ್ ಮಾಡ್ಕೊಂಡಿದ್ದೀರಾ, ಯಾವ್ದು ನಿಮ್ದು ಇಮೇಲ್ ID ಮೆಸೇಜ್ ಬರುತ್ತೆ ಅದನ್ನ ಎಂಟ್ರಿ ಮಾಡಬೇಕು. ನೀವು 2-3 ಇಮೇಲ್ ಇಟ್ಕೊಂಡಿರ್ತೀರಾ, ಒಂದೇ ಯಾವ್ದು ಪ್ರೈಮರಿ ಇರುತ್ತೆ ಅದಕ್ಕೊಂದು ನಿಮಗೆ ಮೇಲ್ ಬಂದ್ರು ಶೋ ಆಗುತ್ತೆ. ಬಟ್ ಮಿಕ್ಕಿದ ಯಾವ್ದಕ್ಕೂ ಮೇಲ್ ಬಂದು ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಯಾವ್ದು ಪ್ರೈಮರಿ ನಿಮ್ದು ಮೇಲ್ ಇರುತ್ತೆ ಆಮೇಲೆ ನೀವು ಇಲ್ಲಿ ಎಂಟ್ರಿ ಮಾಡ್ಕೋ ಅದನ್ನ ನೀವೇನಪ್ಪಾ ಅಂದ್ರೆ ಎಂಟ್ರಿ ಮಾಡ್ತಾ ಬರ್ಬೇಕಿನ. ಅದನ್ನ ಕಂಪಲ್ಸರಿ ತುಂಬಾ ಜನ ತಪ್ಪು ಮಾಡ್ತಾರೆ. ಹಾಗಾಗಿ ಪ್ರೈಮರಿ ಯಾವ್ದು ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡು ಅದನ್ನ ಕೆಳಗಡೆ ಬಂದು ಯೂಸರ್ ನೇಮ್ ಕ್ರಿಯೇಟ್ ಮಾಡಬೇಕು. ಯೂಸರ್ ನೇಮ್ ಬಂದ್ಬಿಟ್ಟು ಯಾವ ತರ ಅಪ್ಲಿಕೇಶನ್ ಹಾಕುವಾಗ ಈಗ PC ಆಗಿರ್ಬೋದು, VA ಆಗಿರ್ಬೋದು, KSRTC ಆಗಿರ್ಬೋದು, ಆ ಅಪ್ಲಿಕೇಶನ್ ಹಾಕುವಾಗ ಯಾವ ತರ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತೀರಲ್ವ ಅದೇ ತರ ಯೂಸರ್ ನೇಮ್ ಇಲ್ಲಿ ಕೂಡ ಕ್ರಿಯೇಟ್ ಮಾಡಬೇಕು. ಲೈಕ್ ಕ್ರಿಯೇಟ್ ಮಾಡೋದಂದ್ರೆ ಅಲ್ಲಿ ಇಟ್ಟಿರುವಂತ ಯೂಸರ್ ನೇಮ್ ಇಡ್ಬೋದು, ಯಾವ ತರ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಬೆಟರ್ ಅನ್ಸುತ್ತೆ. ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಕ್ರಿಯೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಕ್ರಿಯೇಟ್ ಅಂದ್ರೆ ಕನ್ಫರ್ಮ್ ಪಾಸ್ವರ್ಡ್ ಕ್ರಿಯೇಟ್ ಅಂದ್ರೆ ಡಬಲ್ ಸೈಡ್ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತುಂಬಾ ಜನ ಏನಪ್ಪಾ ಅಂದ್ರೆ ಪಾಸ್ವರ್ಡ್ ನ ನಾರ್ಮಲ್ ಆಗಿ ಇಟ್ಕೊಂತ ಹೋಗ್ತಾರೆ. ಅವ್ರಿಗೆ ಏನಪ್ಪಾ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ನಿಮ್ಮ ಹೆಸರು ಏನಪ್ಪಾ ಮಂಜು ಅಂತ ಇದ್ರೆ ಅಲ್ಲಿ ಮಂಜು ಏನಪ್ಪಾ ಅಂದ್ರೆ 248 ಅಂತ ಇಡೋಳಿ. ಇನ್ ಕೇಸ್ ಆ ತರ ಆಗಿಲ್ಲಪ್ಪ ಅಂದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮಂಜು ಏನಪ್ಪಾ ಅಂದ್ರೆ ಈಗ ಯಾಶ ಆಗಿರ್ಬೋದು, ಕ್ವಶನ್ ಮಾರ್ಕ್ ಆಗಿರ್ಬೋದು, ಆಗಿರ್ಬೋದು, ಲೈಕ್ ಅದ್ರ ಮುಂದೆ ಸ್ಮಾಲ್ ಲೆಟರ್ ಮತ್ತು ಕ್ಯಾಪಿಟಲ್ ಲೆಟರ್ ಆ ತರ ಏನಪ್ಪಾ ನೀವು ಪಾಸ್ವರ್ಡ್ ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ನೀವು ಯಾವ ತರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀವಿ ಅದೆಲ್ಲ ನಿಮಗೆ ಮೆಸೇಜ್ ಬರುತ್ತೆ. ಮತ್ತೆ ಅಪ್ಲಿಕೇಶನ್ ಯೂಸರ್ ನೇಮ್ ಕೂಡ ಮೆಸೇಜ್ ಬಂದೇ ಬರುತ್ತೆ. ನಾನು ಅಪ್ಲಿಕೇಶನ್ ಕ್ರಿಯೇಟ್ ಆದ್ಮೇಲೆ ಏನಪ್ಪಾ ಅಂದ್ರೆ ಬಂದಿತ್ತು. ಇಲ್ಲಿ ನಮಗೆ ಮೆಸೇಜ್ ಕೂಡ ಬಂದವೆ, ಮತ್ತೆ ಮ್ಯಾಗಡೆ ಬಂದಿದ್ವಿ.
ಬಂದಾದ್ಮೇಲೆ ಏನಪ್ಪಾ ಅಂದ್ರೆ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲ್ ಅಂತ ಏನಪ್ಪಾ ನನಗೆ ಮೆಸೇಜ್ ಕೂಡ ತೋರಿಸ್ತಾ ಇದೆ. ನೀವು ಕೊಟ್ಟಿರೋ ಫೋನ್ ನಂಬರ್ ಮತ್ತೆ ಇಮೇಲ್ ಐಡಿ ಏನಪ್ಪಾ ಅಂದ್ರೆ ನಿಮ್ದು ಯೂಸರ್ ನೇಮ್ ಬಂದಿರುತ್ತೆ, ಅದನ್ನ ಟೈಮ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ನಂಬರ್ ಕೂಡ ಅದಕ್ಕೆ ಬಂದಿರುತ್ತೆ. ಓಕೆ, ಅದನ್ನ ಒಂದು ಟೈಮ್ ನಿಮ್ಗೆ ಕ್ರಾಸ್ ವೆರಿಫಿಕೇಶನ್ ನೀವು ಮಾಡಲೇಬೇಕು. ಅದನ್ನ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಓಕೆ ಅಂತ ಇದೆಯಲ್ಲ, ಅದನ್ನ ಓಕೆ ಅನ್ನು ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನೀವು ಒಂದು ಟೈಮ್ ಬೇಸಿಕ್ ಡೀಟೇಲ್ಸ್ ಕಂಪ್ಲೀಟ್ ನೋಡ್ಕೊಂಡು ಒಂದು ಟೈಮ್ ಏನಪ್ಪ ನೆಕ್ಸ್ಟ್ ಒಂದು ಟೈಮ್ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಲಾಗಿನ್ ಪೇಜ್ ಹೋಗಿ ನೀವು ಲಾಗಿನ್ ಹಾಕೊಂಡು ಅಪ್ಲಿಕೇಶನ್ ಮಾಡ್ತಾ ಹೋಗ್ಬೇಕು. ಓಕೆ, ಇವಾಗ ನಾನು ಏನಪ್ಪಾ ಅಂದ್ರೆ ಲಾಗಿನ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಏನಪ್ಪಾ ಅಂದ್ರೆ ಇಫ್ ಆಲ್ರೆಡಿ ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ, ಅಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣ್ತಾ ಇದೆ. ಓಕೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಲಾಗಿನ್ ಆಗ್ಬೋದು. ಇನ್ ಕೇಸ್ ನೀವು ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನೀವು ಜಸ್ಟ್ SSC ನಂಬರ್ ಹಾಕಿದ್ರೆ ಸಾಕು, ಏನಪ್ಪ ಆಟೋಮೆಟಿಕ್ ಆಗಿ ಏನಪ್ಪ ನಿಮ್ಮ ಡೀಟೇಲ್ಸ್ ಫಿಲ್ ಆಗ್ತಾ ಹೋಗೋದಕ್ಕೆ ಅದು ನಿಮ್ದು ಗೊತ್ತಿರ್ಬೋದು. ಅದಾದ್ಮೇಲೆ ಇಫ್ ಎನಿ ಪಾಸ್ ನೀವೇನಾದ್ರೂ ಬಿಫೋರ್ 2003 ಪಾಸ್ ಆಗಿದೆ ಎಲ್ಲಾ ಡೀಟೇಲ್ಸ್ ನ ಮ್ಯಾನುವಲ್ ಎಂಟ್ರಿ ಮಾಡಬೇಕು. ನೀವೇನಾದ್ರೂ 2004 ಪಾಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಮುಖಾಂತರ ಏನಪ್ಪಾ ಅಂದ್ರೆ ನಿಮ್ದು ಡೀಟೇಲ್ಸ್ ಜನರೇಟ್ ಆಗ್ತಾ ಬರುತ್ತೆ. ಇದು ಏನಪ್ಪಾ ಅಂದ್ರೆ 2003 ಪಾಸ್ ಆದ ಕೆಲವರಿಗೆ ಮ್ಯಾನುವಲ್ ಎಂಟ್ರಿ ಮಾಡ್ಕೊಳ್ಳಿ, 2004 ಪಾಸ್ ಆದ್ರೆ ಕಂಪ್ಯೂಟರ್ ಜನರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಲಾಗಿನ್ ಪುಟ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಯೂಸರ್ ನೇಮ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಪಾಸ್ವರ್ಡ್ ನ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಯೂಸರ್ ನೇಮ್ ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಅವಾಗಲೇ ಅಪ್ಲಿಕೇಶನ್ ಆಗುವಾಗ ಯೂಸರ್ ನೇಮ್ ಯಾವ್ದು ಇಟ್ಟಿರ್ತೀರ ಅದು ಮರ್ತೋಗಿದೆ, ನಿಮ್ ಮೆಸೇಜ್ ಬಂದಿರುತ್ತೆ, ಅದನ್ನ ನೀವು ನೋಡ್ಕೊಂಡು ಕಾಪಿ ಮಾಡ್ಕೊಂಡು ನೀವು ಯೂಸರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬಂದಿರಲ್ಲ, ಹಾಗಾಗಿ ನೀವೇನಪ್ಪಾ ಅಂದ್ರೆ ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪಾ ಅಂದ್ರೆ ಯೂಸರ್ ನೇಮ್ ಗೊತ್ತಿದೆ, ಆ ಮೆಸೇಜ್ ಬಂದಿದ್ರೆ ಗೊತ್ತಿರುತ್ತೆ. ಇನ್ ಕೇಸ್ ಏನಪ್ಪಾ ಅಂದ್ರೆ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದ್ರೆ ಅದ್ರ ಕೆಳಗಡೆ ಪಾಸ್ವರ್ಡ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪಾಸ್ವರ್ಡ್ ನ ರೀಸೆಟ್ ಮಾಡ್ಕೊಂಡು ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಕೆಳಗೆ ಮತ್ತೆ ನಮ್ದು ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ದು ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇರುತ್ತೆ ಅಂತ ಕೂಡ ಅಲ್ಲಿ ತಿಳಿಸಿ ಕೊಡಲಾಗಿದೆ. ಕೇಸ್ ನೀವು ಮಾಡ್ತಿದ್ರೆ ಮಾತ್ರ ಏನಪ್ಪಾ ಫಾರ್ಗೆಟ್ ಹೊಡೆಯಲಿ, ಇದಂದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕೊಂಡು ಏನಪ್ಪಾ ಲಾಗಿನ್ ಆದ್ಮೇಲೆ ಏನಪ್ಪಾ ನಮಗೆ ಓಕೆ, ನೀವೇನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಲಾಗಿನ್ ಆದ್ಮೇಲೆ ಅಂದ್ರೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಆದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಂದು ಏನಪ್ಪಾ ಅಂದ್ರೆ ಇಲ್ಲಿ ನನ್ನ ಅಪ್ಲಿಕೇಶನ್ ನಂಬರ್ ಕೂಡ ಕಾಣ್ತಾ ಇರುತ್ತೆ, ಹಾಗೆ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ನನ್ನ ನೇಮ್ ಕೂಡ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು. ಓಕೆ, ನಿಮ್ಗೆ ತೋರಿಸ್ತಿದ್ದೀನಿ. ಇಲ್ಲಿ ನಮ್ದು ಅಪ್ಲಿಕೇಶನ್ ಫಾರ್ಮ್ ಕೂಡ ಕಾಣ್ತಾ ಇದೆ, ಹಾಗೆ ನನ್ನ ನೇಮ್ ಕೂಡ ಇಲ್ಲಿ ಕಾಣ್ತಾ ಇದೆ. ಓಕೆ, ಈಗ ಫಸ್ಟ್ ಏನಪ್ಪಾ ಅಂದ್ರೆ ನಿಮ್ದು ಫಸ್ಟ್ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ನೆಕ್ಸ್ಟ್ ರಿಸರ್ವೇಶನ್ ಫಿಲ್ ಮಾಡಬೇಕು, ಎಜುಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಆಮೇಲೆ ಪ್ರೊಫೆಷನಲ್ ಎಜುಕೇಶನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಆಮೇಲೆ TET ಆಗಿದ್ರೆ ಅದನ್ನ ಡೀಟೇಲ್ಸ್ ನ ಫಿಲ್ ಮಾಡಬೇಕು, ಆಮೇಲೆ ಯಾವ ಪೋಸ್ಟ್ ಅಪ್ಲೈ ಮಾಡಿಸಿದ್ರೆ ಅದನ್ನ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪಾ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ ಡಿಕ್ಲೇಷನ್ ಮಾಡಬೇಕು, ಆಮೇಲೆ ಪೇಮೆಂಟ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಸ್ಟೆಪ್ ಅಲ್ಲಿ ನಿಮ್ದು ಪ್ರಿಂಟ್ ನ ತಕೊಂತ ಹೋಗ್ಬೇಕು. ಈ ತರ ಏನಪ್ಪಾ ಅಂದ್ರೆ ಟೋಟಲ್ ಗೆ ಕೌಂಟ್ ಮಾಡ್ತಾ ಹೋಗೋಣ. 1 2 3 4 5 6 7 8 9 ಟೋಟಲ್ ಆಗಿ ಏನಪ್ಪಾ ಅಂದ್ರೆ 10 ಸ್ಟೆಪ್ ಒಳಗೆ ಏನಪ್ಪಾ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಹೋಗ್ಬೇಕು. ಇವಾಗ ನಾನು ಏನಪ್ಪಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಏನಪ್ಪಾ ಅಂದ್ರೆ ಯಾವ ತರ ಫಿಲ್ ಮಾಡೋದು ಕಂಪ್ಲೀಟ್ ಆಗಿ ಇವಾಗ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇ ಪರ್ಸನಲ್ ಡೀಟೇಲ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಪೇಜ್ ಲೋಡ್ ಆಗಿ ಏನಪ್ಪಾ ನಿಮಗೆ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಆಪ್ಷನ್ ಕೂಡ ಕಾಣ್ತಾ ಹೋಗ್ತದೆ. ನಿಮ್ಗೆ ಏನಪ್ಪಾ ನನಗೆ ಈ ತರ ಈಗ ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡಕ್ಕೆ ಏನಪ್ಪಾ ಅಂದ್ರೆ ಆಪ್ಷನ್ ಓಪನ್ ಆಯ್ತು. ಇಲ್ಲಿ ನೋಡ್ತಿರ್ಬೋದು ನಿಮ್ ನೇಮ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಅಂದ್ರೆ ನೀವು ಆವಾಗಲೇ ನಿಮ್ದು SSC ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತೀರಲ್ವಾ, ಅಲ್ಲಿ ಹಾಕಿರುವಾಗ ನಿಮ್ದು ನೇಮ್ ಬಂದಿರುತ್ತೆ, ಅದು ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗಿ ಬಂದಿರುತ್ತೆ. ಯಾವುದೇ ಕಾರಣಕ್ಕೂ ಮತ್ತೆ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ನೀವು ಜೆಂಡರ್ ಸೆಟ್ ಮಾಡ್ಕೋಬೇಕು, ಮೇಲ್ ಫೀಮೇಲ್ ಇಲ್ಲ ಟ್ರಾನ್ಸ್ಜೆಂಡರ್ ಅಂತ ಕೇಳುತ್ತೆ, ನಿಮ್ದು ಯಾವ ಜೆಂಡರ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ ಫಾದರ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು, ಆಮೇಲೆ ಮತ್ತೆ ನಿಮಗೆ ಟೈಪ್ ಮಾಡ್ತಾ ಬರಬೇಕು. ಫಾದರ್ ನೇಮ್ ಮತ್ತೆ ನೀವು ಯಾವ ತರ ಆಗ್ಬೇಕಂದ್ರೆ ನಿಮ್ದು SSC ಮಾರ್ಕ್ಸ್ಗಳಲ್ಲಿ ಯಾವ ತರ ನಿಮ್ದು ತಂದೆ ತಾಯಿ ಹೆಸರು ಯಾವ ತರ ಇರುತ್ತೆ ಅದೇ ತರ ಎಂಟ್ರಿ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇರುವಂತ ನೇಮ್ ಆಗ್ಬೇಡಿ. ಓಕೆ, ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ SSC ಮಾರ್ಕ್ಸ್ ಅಲ್ಲಿ ಯಾವ ತರ ನಿಮ್ ತಂದೆ ತಾಯಿ ನೇಮ್ ಇರುತ್ತೆ ಅದೇ ತರ ಇಲ್ಲಿ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ಅದನ್ನ ಕೆಳಗಡೆ ಬಂದ್ ಮತ್ತೆ ಏನಪ್ಪಾ ಅಂದ್ರೆ SSC ಅಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಯಾವ ತರ ಇದೆ ಅವರು ಮೆನ್ಷನ್ ಮಾಡಿದಾರೆ. SSC ಅಲ್ಲಿ ಅಂಕ ಪಟ್ಟಿದಲ್ಲಿ ಇದ್ದಂತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ SSC ಮಾರ್ಕ್ಸ್ ಯಾವ ತರ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ತರ ಡೇಟ್ ಆಫ್ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಧರ್ಮ ಕೇಳ್ತೀನಿ, ನಿಮ್ದು ಯಾವ ರಿಲಿಜನ್ ಅಂತ ಕೇಳ್ತಾ ಹೋಗ್ತಾರೆ. ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತ ನಿಮ್ದು ಯಾವ ರಿಲಿಜನ್ ಬರುತ್ತೆ ಅದನ್ನ ಸೆಟ್ ಮಾಡಬೇಕು. ಅದನ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಿಮ್ದು ಮ್ಯಾರೇಜ್ ಸ್ಟೇಟಸ್ ಕೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ನೀವೇನಪ್ಪಾ ಅಂದ್ರೆ ಮ್ಯಾರಿಡ್ ಅನ್ಮ್ಯಾರಿಡ್ ಮತ್ತೆ ಡೈವರ್ಸ್ ಕೇಳ್ತಾ ಹೋಗ್ತಾರೆ. ಇನ್ ಕೇಸ್ ಮ್ಯಾರಿಡ್ ಆಗಿದ್ರೆ ನಿಮ್ದು ಹುಡುಗಿ ಆಗಿದ್ರೆ ಹುಡುಗ ನೇಮ್ ಎಂಟ್ರಿ ಮಾಡಬೇಕು, ಹಾಗೆ ಹುಡುಗ ಆಗಿದ್ರೆ ನಿಮ್ದು ಏನಪ್ಪಾ ಅಂದ್ರೆ ವೈಫ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇನ್ ಕೇಸ್ ನಿಮ್ ಮ್ಯಾರೇಜ್ ಆಗಿದ್ರೆ ಮಾತ್ರ. ಇಲ್ಲ ಅನ್ಮ್ಯಾರಿಡ್ ಆಗಿದ್ರೆ ಅನ್ಮ್ಯಾರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಅವ್ರು ಕೊಟ್ಟಿರೋಕೆ ಪಾಸ್ ನೇಮ್ ಅಂದ್ರೆ ಪತಿ ಹೆಸರಲ್ಲಿ ಟೈಪ್ ಮಾಡಬೇಕು. ಅಂದ್ರೆ ಮ್ಯಾರಿಡ್ ಆಗಿದ್ರೆ ಮಾತ್ರ ನೀವು ಟೈಪ್ ಮಾಡಕ್ಕೆ ಅವಕಾಶ ಕೊಡ್ತಾರೆ, ಅನ್ಮ್ಯಾರಿಡ್ ಅವರಿಗೆ ಯಾವುದೇ ಕಾರಣದಲ್ಲಿ ಅವಕಾಶಗಳು ಕೊಡೋದಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಏನ್ ಸಂಖ್ಯೆ ಬರೀಬೇಕಂದ್ರೆ ನಿಮ್ದು
ಆಧಾರ್ ಕಾರ್ಡ್ ಇರ್ತದೆ. ನೀವು ಯಾರ್ದು ಅಪ್ಲಿಕೇಶನ್ ಆಗ್ತಿದ್ದೀರಲ್ವ ಅವ್ರು ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಲೈಕ್ ನೀವು ಬೇರೆ ಬೇರೆದು ಆಧಾರ್ ನಂಬರ್ ಎಂಟ್ರಿ ಮಾಡಬೇಡಿ. ನೀವು ಅಪ್ಲಿಕೇಶನ್ ಯಾವ ವಿದ್ಯಾರ್ಥಿ ಅಪ್ಲಿಕೇಶನ್ ಆಗ್ತಿದ್ದೀರಾ ಆಧಾರ್ ನಂಬರ್ ಏನಪ್ಪ ಈ ಬಾಕ್ಸ್ ನೀವು ಎಂಟ್ರಿ ಮಾಡ್ತಾ ಬರ್ಬೇಕು. ಓಕೆ, ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಪ್ಲೋಡ್ ಅಡ್ರೆಸ್ ಪ್ರೂಫ್ ಅಂದ್ರೆ ನಿಮ್ಗೆ ಯಾವ್ದಾರ ಒಂದು ಅಡ್ರೆಸ್ ಪ್ರೂಫ್ ಗೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಲೈಕ್ ವೋಟರ್ ಐಡಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವ್ದಾರ ಒಂದ್ ಏನಪ್ಪಾ ಅಂದ್ರೆ ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಂತ ಹೇಳಿ ಅವರು ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು ಏನಪ್ಪಾ ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಬನ್ನಿ. ಅವ್ರು ಇಲ್ಲಿ ಕೊಟ್ಟಿದ್ದಾರೆ ವೋಟರ್ ಐಡಿ ಆದ್ರೆ ಅಪ್ಲೋಡ್ ಮಾಡಬಹುದು, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೋಡ್ ಮಾಡಬಹುದು, ಹಾಗೆ ನಿಮ್ದು ಆಧಾರ್ ಕಾರ್ಡ್ ಆದ್ರೆ ನೀವು ಅಪ್ಲೋಡ್ ಮಾಡುವಂತ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ಏನಪ್ಪಾ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೇಕು. ಇದೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪೋಸ್ಟ್ ಅಡ್ರೆಸ್ ಫಿಲ್ ಮಾಡ್ತಾ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಫಿಲ್ ಮಾಡ್ತಾ ಹೋಗುವ. ಏನಪ್ಪಾ ಅಂದ್ರೆ ನಿಮ್ದು ಫಸ್ಟ್ ಡೋರ್ ನಂಬರ್ ಎಂಟ್ರಿ ಮಾಡಬೇಕು. ಆಮೇಲೆ ವಿಲೇಜ್ ಯಾವ್ದು ಅದು ನಿಮ್ದು ಇಲ್ಲಿ ಎಂಟ್ರಿ ಮಾಡ್ತಾ ಬೇಕು. ಅಂದ್ರೆ ನಿಮ್ದು ಮನೆ ಇರುತ್ತಲ್ವಾ ಆ ಮನೆಗೆ ಏನಪ್ಪಾ ಅಂದ್ರೆ ಒಂದು ಡೋರ್ ನಂಬರ್ ಕೊಟ್ಟಿರ್ತಾರೆ. ಆ ಡೋರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಲೈಕ್ ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಆಧಾರ್ ಕಾರ್ಡ್ ಓಪನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಓಪನ್ ಮಾಡ್ಕೊಂಡಾದ್ಮೇಲೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ದು ಅಡ್ರೆಸ್ ಇರುತ್ತಲ್ವಾ ಅಡ್ರೆಸ್ ಎಕ್ಸಾಕ್ಟ್ ಆಗಿ ಟೈಪ್ ಮಾಡ್ತಾ ಬರಬೇಕು. ಅದೇ ತರ ಅಡ್ರೆಸ್ ಎಂಟ್ರಿ ಮಾಡ್ಕೊಂಡು ನಿಮ್ದು ಯಾವ ನಗರ, ನೀವು ಯಾವ ಊರು ಯಾವ್ದು ಊರು ಅದನ್ನ ಎಂಟ್ರಿ ಮಾಡ್ಕೋಬೇಕು. ನಿಮ್ದು ರಾಜ್ಯ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಡಿಸ್ಟಿಕ್ ಅಲ್ಲಿ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಯಾವ ತಾಲೂಕಲ್ಲಿ ಬರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆದ್ಮೇಲೆ ಪಿನ್ ಕೋಡ್ ನಿಮ್ದು ಊರಿಂದು ಪಿನ್ ಕೋಡ್ ಹಾಕ್ಬೇಕು. ಊರಿನ ಪಿನ್ ಕೋಡ್ ಅಂದ್ರೆ ಲೈಕ್ ನಿಮ್ ಪೋಸ್ಟ್ ಅಡ್ರೆಸ್ ಯಾವ ಊರಿಗೆ ನಿಮ್ದು ಕೌಂಟ್ ಆಗುತ್ತೆ ಆ ಊರಿಂದ ಪೋಸ್ಟ್ ಏನಪ್ಪಾ ಪಿನ್ ಕೋಡ್ ಇಲ್ಲಿ ಹಾಕ್ತಾ ಬರ್ಬೇಕು. ಹಾಕಿದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ಪೋಸ್ಟ್ ಅಡ್ರೆಸ್ ಕೊಡಲಾಗಿದೆ. ಅಂದ್ರೆ ಯಾವ ತರ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಇರುತ್ತಲ್ವಾ ಅದು ಇದು ಸೇಮ್ ಅಂತ ಕೇಳುತ್ತೆ. ಇನ್ ಕೇಸ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪೋಸ್ಟ್ ಅಡ್ರೆಸ್ ಸೇಮ್ ಇದ್ರೆ ಓಕೆ. ಈಗ ಏನಪ್ಪಾ ನಿಮ್ದು ನೀವು ಅಲ್ಲಿ ಮೊದಲನೇದಾಗಿ ಪರ್ಮನೆಂಟ್ ಅಡ್ರೆಸ್ ನ ಫಿಲ್ ಮಾಡಿದಿರಿ. ನೆಕ್ಸ್ಟ್ ಇಲ್ಲಿ ಬಂದೇನಪ್ಪಾ ಅಂದ್ರೆ ಪೋಸ್ಟ್ ಅಡ್ರೆಸ್ ನ ಫಿಲ್ ಮಾಡಬೇಕು. ಇಲ್ಲಿ ಅವ್ರು ಕೊಡಲಾಗಿದೆ ಪೋಸ್ಟ್ ಅಡ್ರೆಸ್ ನ ಕೊಡಲಾಗಿದೆ. ಅಂದ್ರೆ ನಿಮ್ದು ಏನೋ ಒಂದು ಆಫರ್ ಲೆಟರ್ ಬಂದು ಕೂಡ ಏನಪ್ಪಾ ನಿಮ್ದು ಪೋಸ್ಟ್ ಕಳ್ಸೋಕೋಸ್ಕರ ನಿಮ್ದು ಪೋಸ್ಟ್ ಅಡ್ರೆಸ್ ಯಾವ್ದನ್ನ ಕೇಳಿದ್ರು. ಓಕೆ, ಇನ್ ಕೇಸ್ ಮೇಲೆ ಪರ್ಮನೆಂಟ್ ಅಡ್ರೆಸ್ ಫಿಲ್ ಮಾಡಿರ್ತೀರೋ ಅದು ಕೂಡ ನಿಮ್ದು ಸೇಮ್ ಆಗಿ ಪೋಸ್ಟ್ ಅಡ್ರೆಸ್ ಆಗಿದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ಪೋಸ್ಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಅದು ಕೂಡ ಏನಪ್ಪಾ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ನಿಮ್ದು ಮನೆ ಸಂಖ್ಯೆ ಆಗಿರ್ಬೋದು, ಆಮೇಲೆ ನಿಮ್ ಸಿಟಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಮತ್ತೆ ಡಿಸ್ಟಿಕ್ ಆಗಿರ್ಬೋದು, ಮತ್ತೆ ತಾಲೂಕು ಆಗಿರ್ಬೋದು, ಆಮೇಲೆ ಪಿನ್ ಕೋಡ್ ಏನಪ್ಪಾ ಅಂದ್ರೆ ಮ್ಯಾನುವಲ್ ಆಗಿ ನೀವು ಟೈಪ್ ಮಾಡ್ತಾ ಬರಬೇಕು. ಮೊದಲಿಂದ ಏನಪ್ಪಾ ಯಾವ ತರ ಮೇಲ್ಗಡೆ ಪರ್ಮನೆಂಟ್ ಅಡ್ರೆಸ್ ನ ಫಿಲ್ ಮಾಡಿದ್ರೆ ಮನೆ ಡೋರ್ ಆಗಿರ್ಬೋದು, ವಿಲೇಜ್ ನೇಮ್ ಆಗಿರ್ಬೋದು ಅದೇ ತರ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಯಾವ ಊರಲ್ಲಿ ಅದು ಪೋಸ್ಟ್ ಅಡ್ರೆಸ್ ಬರುತ್ತೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸ್ಟೇಟ್ ಅಲ್ಲಿ ಬರ್ತೀರಾ ಅದನ್ನ ಫಿಲ್ ಮಾಡ್ಕೊಳ್ಳಿ. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅದು, ಆಮೇಲೆ ತಾಲೂಕು ಯಾವ್ದು, ಪಿನ್ ಕೋಡ್ ಯಾವ್ದು ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕು. ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪೋಸ್ಟ್ ಅಡ್ರೆಸ್ ಸೇಮ್ ಇರುತ್ತೆ, ಸೇಮ್ ಅಂತ ಟೈಪ್ ಮಾಡ್ಕೊಳ್ಳಿ. ಇನ್ ಕೇಸ್ ಚೇಂಜ್ ಇದ್ರೆ ಮಾತ್ರ ನೀವೇನಪ್ಪ ಅಂದ್ರೆ ಚೇಂಜ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಅಂತ ಇದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕೇರ್ಫುಲ್ ಆಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಬರಬೇಕು. ಓಕೆನಾ, ಹಾಗಾಗಿ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಬರಬೇಕು. ನಾ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ ನೆಕ್ಸ್ಟ್ ರಿಸರ್ವೇಷನ್ ಯಾವ ತರ ಫಿಲ್ ಮಾಡಕಂತ ಅದನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ನಂದು ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್ ಏನಪ್ಪಾ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿದೀನಿ. ಫಿಲ್ ಮಾಡಾದ್ಮೇಲೆ ನಿಮಗೆ ಈ ತರ ಏನಪ್ಪಾ ನಮ್ಮ ಸೇವ್ ಸಕ್ಸಸ್ಫುಲ್ ಅಂತ ಈ ತರ ನಿಮಗೆ ಮೆಸೇಜ್ ಬರ್ತಾ ಹೋಗುತ್ತೆ. ಅಂದ್ರೆ ನಿಮ್ದು ಎಲ್ಲ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸೇವ್ ಆಗಿ ಅಂತ ಬರ್ತಾ ಹೋಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಕೆ ನೀವು ಒಂದು ರಿಸರ್ವೇಷನ್ ಈ ಸೈಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇದರ ಬಂದ್ಮೇಲೆ ಏನಪ್ಪಾ ಅಂದ್ರೆ ರಿಸರ್ವೇಷನ್ ಕ್ಲಿಕ್ ಮಾಡ್ಕೊಳ್ಳಿ. ರಿಸರ್ವೇಷನ್ ಮೇಲೆ ಅಂದ್ರೆ ನೆಕ್ಸ್ಟ್ ಅಂತ ತೋರಿಸೋದಿಲ್ಲ, ನೀವೇನಪ್ಪಾ ಅಂದ್ರೆ ನೀವಾಗಿ ರಿಸರ್ವೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರಿಸರ್ವೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಏನಪ್ಪಾ ಅಂದ್ರೆ ನೀವೇನಾದ್ರು ಅವ್ರು ಏನ್ ಕೊಟ್ಟಿದಾರಪ್ಪ ಅಂದ್ರೆ ನೀವೇನಾದ್ರು ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೈಮ್ ಮಾಡಲು ಬಯಸಿರೋ ಅಂದ್ರೆ ನೀವೇನಾದ್ರು GM ಕೆಟಗರಿ ಬಿಟ್ಟು ಬೇರೆ SC/ST ಕೆಟಗರಿ ಆಗಿರ್ಬೋದು, ಕೆಟಗರಿ 2A 2B 3A ಕೆಟಗರಿ ಆಗಿದ್ರಿ ನೀವೇನಪ್ಪ ಅಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರು ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ GM ಆಗಿದೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಏನಪ್ಪ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಆರಾಮಾಗಿ ಬೇರೆ ಕೆಟಗರಿನ ಕ್ಲೈಮ್ ಮಾಡಬಹುದು. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನೀವು ಕ್ಲೈಮ್ ಮಾಡೋಕೆ ಆಪ್ಷನ್ ಕೂಡ ಸಿಗೋದಿಲ್ಲ. ಓಕೆನಾ, ಹಾಗಾಗಿ ನಾನು ಇವಾಗ ಏನಪ್ಪಾ ಅಂದ್ರೆ ನಾನು ಬೇರೆ ಕೆಟಗರಿ ಆಗಿರೋ ಕಾರಣ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದೀನಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ದು RD ನಂಬರ್ ಎಂಟ್ರಿ ಮಾಡಬೇಕು. ಓಕೆನಾ, ಇದು ತುಂಬಾ ಜನ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಅವ್ರ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ತಿಳಿಸಿಕೊಡಲಾಗಿದೆ. ಏನಂದ್ರೆ ಕ್ಯಾಸ್ಟ್ ಅಲ್ಲಿ ಎಂದು ವಿದ್ಯಾಭ್ಯಾಸಕ್ಕಾಗಿ ಅಂತ ಇದ್ನಂದ್ರೆ ಅವ್ರು ವ್ಯಾಲಿಡ್ ಮಾಡೋದಿಲ್ಲ. ಹಾಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇರ್ಬೇಕಪ್ಪ ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಾಂದ್ರೆ ನೌಕರಿಯಾಗಿ ಅಂತ ಇರಬೇಕು. ಓಕೆ, ಇಲ್ಲಿ ಎರಡು ಇದು ನಡೀತಿದೆ. ಓಕೆ, ಇನ್ ಕೇಸ್ ನೀವೇನಾದ್ರು ವಿದ್ಯಾಭ್ಯಾಸ ಒಂದೇ ಇದ್ನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಡೆಯೋದಿಲ್ಲ. ಹಾಗಾಗಿ ನೀವು ಇನ್ನೊಂದು ಏನಪ್ಪಾ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಲೇಬೇಕು. ಇನ್ ಕೇಸ್ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ನೌಕರಿ ಏನಪ್ಪಾ ಅಂದ್ರೆ ಜಾಬ್ ಅಂದ್ರೆ ನೌಕರಿಗಾಗಿ ಅಂತ ಇದ್ನಂದ್ರೆ ಆರಾಮಾಗಿ ಅದು ವ್ಯಾಲಿಡ್ ಆಗುತ್ತೆ. ಆರಾಮಾಗಿ RD ನಂಬರ್ ನೀವು ಎಂಟ್ರಿ ಮಾಡ್ತಾ ಬರೋದಕ್ಕೆ ಇಲ್ಲಿ ಅವ್ರುಗಳು ಏನಪ್ಪಾ ಕೊಡಲಾಗಿದೆ. ಏನಪ್ಪಾ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಸೆಂಟ್ರಲ್ OBC Annexure A ಸರ್ಟಿಫಿಕೇಟ್ ವಿಲ್ ಬಿ ನಾಟ್ ಅಕ್ಸೆಪ್ಟೆಡ್ ಕ್ಲೈಮ್ ಕೆಟಗರಿ. ಅಂದ್ರೆ ನೀವೇನಾದ್ರು ಸೆಂಟ್ರಲ್ ಒಳಗೆ ಏನಪ್ಪಾ ಅಂದ್ರೆ OBC ಕೆಟಗರಿ ಏನಪ್ಪಾ ಅಂದ್ರೆ Annexure ಏನ್ ಮಾಡಿಸಿದ್ರಲ್ವಾ ಅದು ನಿಮ್ದು ಇಲ್ಲಿ ವ್ಯಾಲಿಡ್ ಆಗೋದು ಅಂತ ಕೊಡಲಾಗಿದೆ.
ನೆಕ್ಸ್ಟ್ SC ಮರ್ಜಿನ್ ಸರ್ಟಿಫಿಕೇಟ್ ನಾಟ್ ಬಿ ಅಕ್ಸೆಪ್ಟೆಡ್ ಕ್ಲೈಮ್ ಕೆಟಗರಿ ಅಂದ್ರೆ XC ಅವ್ರದ್ದು ಏನಪ್ಪಾ ಅಂದ್ರೆ ಈಗ ಒಳಮೀಸಲು ಆದ್ಮೇಲೆ ಈಗ SC, B, SC ಈ ತರ ಮಾಡಿದ್ರೆ ನಿಮಗೆ ಆಧಾರ್ ಸರ್ಟಿಫಿಕೇಟ್ ಮಾಡ್ಸ್ಕೊಂಡು ಬರ್ಬೇಕು. ಓಕೆ, ಇನ್ ಕೇಸ್ ನೀವೇನಾದ್ರು ಆಧಾರ್ ಸರ್ಟಿಫಿಕೇಟ್ ಮಾಡ್ಸ್ಕೊಂಡು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡಲಾಗುತ್ತೆ ಅಂತ ಅವರು ಕಂಪ್ಲೀಟ್ ಆಗಿ ತಿಳಿಸಿ ಕೊಡಲಾಗಿದೆ. ಓಕೆ, ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಯಾವ ಕೆಟಗರಿಯನ್ನು ಚೂಸ್ ಮಾಡಬೇಕು. ಇಲ್ಲಿ ನೀವು ಕೆಟಗರಿನ ಕ್ಲಿಕ್ ಮಾಡ್ಕೊಳ್ಳಿ. ಕೆಟಗರಿ ಕ್ಲಿಕ್ ಮಾಡ್ಕೊಂಡು GM ಬರ್ತೀರಾ, SC ಏನ, SC B ನ, SCC ನ, ST ನ ಬರ್ತಾ ಕೇಳ್ತಾ ಇದ್ರೆ ನೀವು ಯಾವ ಕೆಟಗರಿ ಬರ್ತೀರಾ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಉಪಜಾತಿ ಬರ್ತಾ ಹೋಗುತ್ತೆ. ಅಂದ್ರೆ ನೀವು ಏನಪ್ಪಾ SC ಒಳಗೆ ಸಬ್ ಕ್ಯಾಟಗರಿ ಬರ್ತಾ ಹೋಗುತ್ತೆ, ಆಮೇಲೆ ST ಒಳಗೆ ಸಬ್ ಕ್ಯಾಟಗರಿ ಬರ್ತಾ ಹೋಗುತ್ತೆ, ಅದಾದ್ಮೇಲೆ ಜೆಂಡರ್ ಕ್ಯಾಟಗರಿ ಒಳಗೆ ಸಬ್ ಕ್ಯಾಟಗರಿ ಬರ್ತಾ ಹೋಗುತ್ತೆ. ಹಾಗಾಗಿ ನಿಮ್ದು ಸಬ್ ಕ್ಯಾಟಗರಿ ಯಾವ್ದೊಂದು ಕೇಳ್ತಾ ಇದ್ದಾರೆ ಅಂದ್ರೆ ಉಪಜಾತಿ ಯಾವ್ದೊಂದು ಕೇಳ್ತಾ ಇದ್ದಾರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದು ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕೊಡಲಾಗಿದೆ ಏನ್ ಕೊಡಿದ್ರೆ ಅಂತ ಒಂದು ಟೈಮ್ ಕರೆಕ್ಟ್ ನೋಡ್ಕೊಳ್ಳಿ. ನೀವು ಆದಾಯ ಕ್ಲೈಮ್ ಪಡೆಯಲು ಬಯಸುವುದನ್ನು ಕೇಳ್ತಾ ನೀವೇನಾದ್ರೂ ಇನ್ಕಮ್ ಕ್ಲೈಮ್ ಬಯಸುವುದನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಸಾಮಾನ್ಯ ವರ್ಗದವರಿಗೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷದಿಂದ ಕಡಿಮೆ ಮತ್ತು SC ST ವರ್ಗದವರಿಗೆ ಒಂದಕ್ಕೆ 10 ಲಕ್ಷ ಕಡಿಮೆ. ಅಂದ್ರೆ ನೀವೇನಪ್ಪಾ ಅಂದ್ರೆ SC ST ಕೆಟಗರಿಗೆ 10 ಲಕ್ಷಕ್ಕಿಂತ ಏನಪ್ಪಾ ಅಂದ್ರೆ ಕಡಿಮೆ ಇದ್ರು ನೀವು ಕ್ಲೈಮ್ ಮಾಡಬಹುದು. ಇನ್ ಕೇಸ್ ನೀವೇನಾದ್ರೂ ಜನ ಕೆಟಗರಿ ಏನಪ್ಪಾ ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಇರೋದು ಅಷ್ಟೇ ಕ್ಲೈಮ್ ಮಾಡಕ್ ಬರುತ್ತೆ. ಅಂದ್ರೆ ಜನರಲ್ ಅವರಿಗೆ 8 ಲಕ್ಷ ಕಮ್ಮಿ ಏನಪ್ಪಾ ಅಂದ್ರೆ ಆದಾಯ ಇರಬೇಕು. SC ST ಕೆಟಗರಿ ಏನಪ್ಪಾ ಅಂದ್ರೆ 10 ಲಕ್ಷ ಒಳಗೆ ಏನಪ್ಪಾ ನಿಮ್ದು ಇನ್ಕಮ್ ಕೆಳಗೆ ಇರಬೇಕಂತ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಡೂ ಯು ವಾಂಟ್ ಟು ಕ್ಲೈಮ್ ಇನ್ಕಮ್ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಲೆಸ್ ದನ್ 8 lakh ಫಾರ್ GM and 10 lakh ಫಾರ್ SC ST ಕೆಟಗರಿ. ಅಂದ್ರೆ ನೀವೇನಾದ್ರೂ GM ಅವ್ರಿಗೆ 8 ಲಕ್ಷ ಕಮ್ಮಿ ಇರಬೇಕು. ಅದಾದ್ಮೇಲೆ SC ST ಕೆಟಗರಿ ಏನಪ್ಪಾ ಅಂದ್ರೆ 10 ಲಕ್ಷಕ್ಕೆ ಏನಪ್ಪಾ ನಿಮ್ದು ಇನ್ಕಮ್ ಕಮ್ಮಿ ಇರಬೇಕಂತ ಅವರು ತಿಳಿಸಿ ಕೊಡಲಾಗಿದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ 8 lakhs ಫಾರ್ GM 10 lakhs ಫಾರ್ SC ಅಂತ ಕೇಳಿದ್ದಾರೆ. ಇನ್ ಕೇಸ್ ನಿಮ್ದು GM ಕೆಟಗರಿ ಆಗಿದ್ರು SC ST ಕೆಟಗರಿ ಆಗಿದ್ರು ನಿಮ್ದು ಏನಾದ್ರು ಇನ್ಕಮ್ 8 ಲಕ್ಷಕ್ಕಿಂತ ಮತ್ತೆ 10 ಲಕ್ಷ ಕೆಳಗಿದ್ರೆ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಮೋರ್ ದನ್ 8 lakh ನಿಮ್ದು ಏನಾದ್ರು ಫ್ಯಾಮಿಲಿ ಇನ್ಕಮ್ 8 ಲಕ್ಷದ ಮೇಲೆ ಇದ್ದಂದ್ರೆ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ನನ್ನ ಇನ್ಕಮ್ ಏನಪ್ಪಾ ಅಂದ್ರೆ 10 ಲಕ್ಷ ಕೆಳಗಿರೋ ಕಾರಣ ನಾನು ಏನಪ್ಪಾ ಅಂದ್ರೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇನ್ಕಮ್ ಏನಪ್ಪಾ ಅಂದ್ರೆ ಆರ್ಡಿ ನಂಬರ್ ಎಂಟ್ರಿ ಮಾಡ್ತಾ ಬರ್ಬೇಕು. ಆರ್ಡಿ ನಂಬರ್ ಎಂಟ್ರಿ ಮಾಡ್ಕೊಂಡು ಚೆಕ್ ಆರ್ಡಿ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೆಕ್ ಆರ್ಡಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನಿಮ್ದು ಆರ್ಡಿ ನಂಬರ್ ಇರುವಂತ ಇನ್ಕಮ್ ಆಟೋಮೆಟಿಕ್ ಫ್ರೆಶ್ ಆಗಿ ಬರುತ್ತೆ. ಯಾವ್ದಾದ್ರು ಫೇಕ್ ಮಾಡಕ್ ನಿಮಗೆ ಆಪ್ಷನ್ ಇಲ್ಲಿ ಕೊಡಲಾಗಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಬಂದ ಆದ್ಮೇಲೆ ಏನಪ್ಪಾ ನಿಮ್ದು ಫಿಸಿಕಲ್ ಚಾರ್ಟ್ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಕೊಡಿ. ಇನ್ ಕೇಸ್ ನೋ ಅಂದ್ರೆ ನೋ ಅಂತ ಕೊಡಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಂಗವಿಕಲ ಸ್ವರೂಪ ಹೊಂದಿದ್ರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಸಹಾಯಕ ಬರೆಯಗಾರ ಆಗತ್ತೆ. ನೀವೇನಾದ್ರೂ ಎಕ್ಸಾಮ್ ಬರೆಯಕ ನಿಮ್ಗೆ ಎಕ್ಸಾಮ್ ಬರೆಯಕ್ ಆಗೋದಿಲ್ಲ, ನಿಮ್ ಕೈಲಿ ಬರೆಯಕ್ ಆಗಿಲ್ಲಪ್ಪ ಅಂದ್ರೆ ನಿಮ್ಗೆ ಯಾರೋ ಸಹಾಯ ಮಾಡಕ್ ಒಬ್ಬ ವ್ಯಕ್ತಿ ಬೇಕಂತ ಕೇಳ್ತಾ ಇದ್ರೆ ಇನ್ ಕೇಸ್ ಬೇಕಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊತೀನಿ. ನಿಮ್ಗೆ ಎಕ್ಸಾಮ್ ಬರೆಯಕ್ ಆಗಲ್ಲಪ್ಪ ಅಂದ್ರೆ ಅದಕ್ಕೂ ವ್ಯಾಲಿಡ್ ರೀಸನ್ ಇರಬೇಕು, ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ ಅಲೋ ಮಾಡ್ತಾರೆ. ಇನ್ ಕೇಸ್ ವಿತೌಟ್ ವ್ಯಾಲಿಡ್ ರೀಸನ್ ಇಲ್ಲಪ್ಪ ಅಂದ್ರೆ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ನಿಮ್ದು ಎಕ್ಸಾಮ್ ಇನ್ನೊಬ್ಬ ಬರೆಯ ಅಲೋ ಮಾಡಕ್ಕೆ ನಿಮ್ಗೆ ಕೊಡೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನೀವು ಗೌರ್ಮೆಂಟ್ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರೆ ಅಂದ್ರೆ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ನೀವು ಕೊಟ್ಕೊಂತ ಬರ್ಬೇಕು. ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಇಲಾಖೆ ಹೆಸರು ಅಂದ್ರೆ ನೀವೇನಾದ್ರೂ ಇನ್ ಕೇಸ್ ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅದು ಇಲಾಖೆ ಹೆಸರು ಅಂದ್ರೆ ನೀವು ಯಾವ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಆ ಡಿಪಾರ್ಟ್ಮೆಂಟ್ ಹೆಸರು ಇಲಾಖೆ ಹೆಸರು ಎಂಟ್ರಿ ಮಾಡಬೇಕು. ಅದು ಪದನಾಮ ಅಂತಂದ್ರೆ ನಿಮ್ದು ಡೆಸಿಗ್ನೇಷನ್ ಏನಾದ್ರೆ ಏನ್ ಕೆಲಸ ಮಾಡ್ತಿದ್ರೆ ಅದನ್ನ ಜಾಬ್ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲಾಖೆಯ ಅನುಮತಿ ಪತ್ರದ ಸಂಖ್ಯೆ ನಂಬರ್ ಅಂದ್ರೆ ನೀವು ಜಾಬ್ ಸೇರ್ತಿರಲ್ವಾ, ಸೇರ್ಕೊಂಡಾಗ ಏನಪ್ಪಾ ಅಂದ್ರೆ ಇಲಾಖೆ ಕಡೆಯಿಂದ ಒಂದು ಪತ್ರ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ದು ಜಾಬ್ ಸೆಲೆಕ್ಷನ್ ಆಗಿದೆ ಅಂತಂದು ಒಂದು ಪತ್ರ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ಏನಪ್ಪಾ ನಿಮ್ದು ನಂಬರ್ ನಿಮ್ಗೊಂದು ಸಪರೇಟ್ ಒಂದು ID ನಂಬರ್ ಇರುತ್ತೆ. ಆ ID ನಂಬರ್ ಎಂಟ್ರಿ ಮಾಡಬೇಕು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಯಾವ ಡೇಟ್ ಒಳಗೆ ನಿಮ್ದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ಯಾವ ಡೇಟ್ ಒಳಗೆ ನೀವು ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತ ಕೇಳ್ತಾ ಇದಾರೆ, ಆ ಡೇಟ್ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರ್ಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಮತ್ತೆ ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ 371J ಹೊಂದಿದೆ ಅಂತ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಆಗಿದ್ರೆ ಅಂತ ಕೇಳ್ತಾರೆ. ಇನ್ ಕೇಸ್ ನೀವೇನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಕೊಡಿ. ಇನ್ ಕೇಸ್ ನೀವೇನಾದ್ರೂ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿಲ್ಲ, ನಾನು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬರ್ತಿದ್ರೆ ಅಂದ್ರೆ ನೋ ಅಂತ ಇಲ್ಲಿ ಕೊಡ್ಕೊಂತ ಬರ್ಬೇಕು. ಓಕೆನಾ, ಬಂದಿದ್ರೆ ಮಾತ್ರ ಎಸ್ ಅಂತ ಕೊಡಿ, ಇಲ್ಲ ನೀವು ನೋ ಅಂತ ಕೊಟ್ಟು ಹೋಗ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಗ್ರಾಮೀಣ ಪ್ರದೇಶ ಮತ್ತು ಕನ್ನಡ ಮೀಡಿಯಂ ಬಗ್ಗೆ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ನೀವು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಲೈಕ್ ನೀವೇನಾದ್ರಪ್ಪ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗದ ಸರ್ಟಿಫಿಕೇಟ್ ಅನ್ವಯ ಆಗುತ್ತೆ. ಹಾಗೆ ನೀವು ರಿಸರ್ವೇಶನ್ ಕ್ಲೈಮ್ ಮಾಡಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಓಕೆನಾ, ಇನ್ ಕೇಸ್ ನೀವೇನಾದ್ರೂ 1ನೇ ತರಗತಿಯಿಂದ 9ನೇ ಕ್ಲಾಸ್ ವರೆಗೆ ಏನಪ್ಪಾ ಅಂದ್ರೆ
ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಗದಲ್ಲಿ ಓದಿ ಭಾಗದಲ್ಲಿ ಓದಿ ನೀವು 10th ಮಾತ್ರ ಏನಪ್ಪಾ ಸಿಟಿಯಲ್ಲಿ ಓದಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಗ್ರಾಮೀಣ ಭಾಗದ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಕ್ಲೈಮ್ ಆಗೋದಿಲ್ಲ. ಓಕೆನಾ. ಹಾಗಾಗಿ ಇನ್ ಕೇಸ್ ನೀವೇನಾದ್ರೂ 1ನೇ ತರಗತಿ 10ನೇ ತರಗತಿ ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ಎಸ್ ಅಂತ ಕೊಟ್ಟು ಕ್ಲೈಮ್ ಮಾಡ್ಕೊಂತ ಬರಬೇಕು. ಮುಂದಿನದಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಎಸ್ ಐ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ರೀಜನ್ ಇನ್ ಕರ್ನಾಟಕ ಅಂದ್ರೆ ನೀವೇನಾದ್ರೂ ಕರ್ನಾಟಕ ಭಾಗದಲ್ಲಿ ಏನಪ್ಪಾ ರೂರಲ್ ರೀಜನ್ ಸ್ಟಡಿ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ ಐ ವಿಲ್ ನಾಟ್ ಕ್ಲೈಮ್ ರೂರಲ್ ಕೋಟಾ ನೀವೇನಾದ್ರೂ ಸ್ಟಡಿ ಮಾಡಿಲ್ಲಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ರೂರಲ್ ಕೋಟಾನ ಕ್ಲೈಮ್ ಮಾಡೋದಂತ ನೀವು ಅಲ್ಲಿ ಒಪ್ಪಿಗೆನ ಕೊಡ್ತಾ ಬರ್ಬೇಕು. ಒಪ್ಪಿಗೆ ಕೊಟ್ಟು ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿ ಕನ್ನಡ ಮಾಧ್ಯಮ ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ರೂರಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ಕನ್ನಡ ಮಾಧ್ಯಮ ಕೊಡಲಾಗಿದೆ. ನೀವು ಏನಾದ್ರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಏನಪ್ಪಾ ಅಂದ್ರೆ ಕನ್ನಡ ಮಾಧ್ಯಮ ಓದಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ನೀವು ಕನ್ನಡ ಮಾಧ್ಯಮ ಕ್ಲೈಮ್ ಮಾಡಕ್ ಬರ್ತಲ್ಲ ಎಸ್ ಅಂತ ಹಾಕೋಬೇಕು. ಇನ್ ಕೇಸ್ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಓದಿಲ್ಲಪ್ಪ ಅಂದ್ರೆ ನೋ ಅಂತ ಹಾಕೋಬೇಕು. ಓಕೆನಾ. ಇವಾಗ ನೋಡ್ತಿರ್ಬೋದು ಏನು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ವರೆಗೆ ಏನಪ್ಪಾ ಅಂದ್ರೆ ಈಗ ಕನ್ನಡ ಮಾಧ್ಯಮ ಓದಿರ್ತೀನಿ. ನೆಕ್ಸ್ಟ್ ಏನಪ್ಪಾ ಒಬ್ಬರು ಮುರಾರ್ ಶಾಲೆ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಾಗ ಏನಪ್ಪಾ ಅಂದ್ರೆ ಅವರು ಅಲ್ಲಿ 1ನೇ ತರಗತಿ 10ನೇ ತರಗತಿವರೆಗೆ ಏನಪ್ಪಾ ಇಂಗ್ಲಿಷ್ ಮೀಡಿಯಂ ಓದ್ತಾರೆ. ಇವ್ರು ಯಾವ್ದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕ್ಲೈಮ್ ಆಗೋದಿಲ್ಲ. ಆ ಕನ್ನಡ ಮೀಡಿಯಂ ರಿಸರ್ವೇಶನ್ ಕೂಡ ಕ್ಲೈಮ್ ಆಗೋದಿಲ್ಲ. ಓಕೆನಾ. ಹಾಗಾಗಿ ನೀವು 1ನೇ ತರಗತಿಯಿಂದ 10ನೇ ತರಗತಿ ಓದಿರೋ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಅಂತಂದು ರಿಸರ್ವೇಶನ್ ಕ್ಲೈಮ್ ಆಗ್ತಾ ಬರುತ್ತೆ. ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ನೆಕ್ಸ್ಟ್ ಎಕ್ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಎಕ್ಸರ್ವಿಸ್ ಮ್ಯಾನ್ ಆಗಿದ್ರೆ ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ನೀವೇನಪ್ಪ ಅಂದ್ರೆ ಸೇವ್ ಅಂದ್ರೆ ನೀವೇನಾದ್ರು ಎಷ್ಟು ಇನ್ ಕೇಸ್ ನೀವು ಎಸ್ ಅಂತ ಹಾಕೊಳ್ಳಿ ಎಷ್ಟು ವರ್ಷ ನೀವೇನಪ್ಪ ಅಂದ್ರೆ ಕೆಲಸ ಮಾಡಿದಿರಾ ಎಕ್ಸರ್ವಿಸ್ ಮ್ಯಾನ್ ಆಗಿದ್ರಲ್ವಾ ಎಷ್ಟು ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದಿರ ಅಂತ ನೀವು ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಮಾಜಿ ಸೈನಿಕ ಏನಪ್ಪ ನೀವೇನಾದ್ರೂ ಮಾಜಿ ಸೈನಿಕ ಆಗಿದ್ರೆ ನೀವು ಅಂದ್ರೆ ಆರ್ಮಿ ಅವರಿಗೆ ಹೋಗಿ ರಿಟೈರ್ಮೆಂಟ್ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಎಷ್ಟು ವರ್ಷ ಅಂದ್ರೆ ಯಾವ ಇಲೆಕ್ಷನ್ ಬಗ್ಗೆ ನೀವು ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದಿರಾ ಅದ್ರ ಬಗ್ಗೆ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಇನ್ ಕೇಸ್ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಯೋಜನಾ ನಿಷೇಧಿತರಾಗಿದ್ರೆ ಅಲ್ಲಿ ಎಸ್ ಅಂತ ಹಾಕೊಳ್ಳಿ. ಇನ್ ಕೇಸ್ ನೀವು ನೋ ಅಂತ ನೀವು ಹಾಕೊಂತ ಬರಬೇಕು. ಇಲ್ಲಿ ಡೇಟ್ ಕೂಡ ಏನಪ್ಪಾ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಸರ್ಟಿಫಿಕೇಟ್ ಡೇಟ್ ಕೂಡ ಇಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಬರಬೇಕು. ಇದನ್ನೆಲ್ಲ ಮೆನ್ಷನ್ ಮಾಡಾದ್ಮೇಲೆ ಏನಪ್ಪಾ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಅಪ್ಲೋಡ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಕಂಪಲ್ಸರಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ತಾ ಬರಬೇಕು. ಅದು ಯಾವ ತರ ಅಪ್ಲೋಡ್ ಮಾಡಕಪ್ಪ ಅಂದ್ರೆ ಅವ್ರು ಕೊಡಲ್ಲ. ಇದಿಷ್ಟಪ್ಪ ಅಂದ್ರೆ ನೀವು ಯಾವ್ದೋ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಕೂಡ ಏನಪ್ಪಾ ಅಂದ್ರೆ ಲೆಸ್ ದನ್ 500 ಕೆ ಒಳಗೆ ಏನಪ್ಪಾ ನಿಮ್ ಡಾಕ್ಯುಮೆಂಟ್ ಇರ್ಬೇಕಂತ ಅಲ್ಲಿ ಕೊಡಲ್ಲ. ಇದಕ್ಕೆ ಇನ್ ಕೇಸ್ ನೀವು ರೂರಲ್ ಗ್ರಾಮೀಣ ಬಗ್ಗೆ ಕ್ಲೈಮ್ ಮಾಡ್ಕೊಂಡ್ರೆ ರೂರಲ್ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಅಪ್ಲೋಡ್ ಮಾಡೋಕೆ 500 ಕೆ ಒಳಗೆ ಇರಬೇಕು. 500 ಕೆ ಒಳಗೆ ಏನಪ್ಪಾ ನಿಮ್ದು ಒಂದು PDF ಇರಬೇಕು. ನೆಕ್ಸ್ಟ್ ನೀವೇನಾದ್ರೂ ಇಲ್ಲಿ ಕನ್ನಡ ಮೀಡಿಯಂ ರಿಸರ್ವೇಶನ್ ಕ್ಲೈಮ್ ಮಾಡಿದ್ರೆ ಅಲ್ಲಿ ಕನ್ನಡ ಮೀಡಿಯಂ ಏನಪ್ಪ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನೀವೇನು ಮಾಜಿ ಸೈನಿಕ ಇದ್ರೆ ಮಾಜಿ ಸೈನಿಕ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ನೀವೇನಾದ್ರೂ ಸರ್ಕಾರಿ ನೌಕರರ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ದು ಒಂದೇನಪ್ಪಾ ಅಂದ್ರೆ ಒಂದು ಫಾರ್ಮ್ ಕೊಟ್ಟಿರ್ತಾರೆ ಅಂದ್ರೆ ನಿಮ್ದು ಜಾಬ್ ಕ್ಲೈಮ್ ಮಾಡುವಾಗ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದನ್ನ PDF ಸೆಂಡ್ ಮಾಡಬೇಕು. ಅದ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಂಗವಿಕಲತೆ ನೀವೇನು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅದ್ರದ್ದು ಏನಪ್ಪಾ ನಿಮ್ದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನೀವೇನು 371J ಅಂದ್ರೆ ಹೆಚ್ಚಿಗೆ ರೀಜನ್ಗೆ ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ರೆ 371J ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಬರಬೇಕು. ಇದು ಏನಪ್ಪಾ ಅಂದ್ರೆ ಕಂಪಲ್ಸರಿ ನೀವು ರಿಸರ್ವೇಶನ್ ತಗೊಂಡಿರುವಂತ ಎಲ್ಲಾ PDF ನ 500 ಕೆ ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಮಿಟ್ ಮಾಡ್ತಾ ಬರಬೇಕು. ಸಬ್ಮಿಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳಕ್ಕೆ ಇದಿಷ್ಟೇ ಎಲ್ಲ ಫಿಲ್ ಮಾಡ್ಕೊಂತ ಕರೆಕ್ಟಾಗಿ ಫಿಲ್ ಮಾಡ್ಕೊಳಕ್ಕೆ. ಹಾಗಾಗಿ ನೀವು ಫಿಲ್ ಮಾಡೋಕೆ ಮುಂಚೆ ಕರೆಕ್ಟಾಗಿ ಫಿಲ್ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡು ನೀವು ಫಿಲ್ ಮಾಡ್ಕೊಂಡು ಬನ್ನಿ. ಇವಾಗ ಇದನ್ನೆಲ್ಲ ನಾವು ಫಿಲ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ಪ್ರಾಸೆಸ್ ನ ಯಾವ ನೆಕ್ಸ್ಟ್ ಎಜುಕೇಶನ್ ಡೀಟೇಲ್ಸ್ ನ ಯಾವ ತರ ಫಿಲ್ ಮಾಡ್ಕೊಂತ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಓಕೆ, ನೀವೆಲ್ಲ ರಿಸರ್ವೇಶನ್ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂಡು ನೀನ್ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ತೋರಿಸಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಮಗೆ ಸ್ವಲ್ಪ ಈಗ ಎಲ್ಲ ಡೀಟೇಲ್ಸ್ ನ ಸೇವ್ ಆಗಿದೆ ಅಂತ ಒಂದು ಮೆಸೇಜ್ ಬರ್ತಾ ಹೋದಕ್ಕೆ ಇನ್ ಕೇಸ್ ನೀವೇನಾದ್ರೂ ಫಿಲ್ ಫಿಲ್ ಮಾಡಿಲ್ಲಪ್ಪ ಅಂದ್ರೆ ನಿಮಗೆ ಈ ಮೆಸೇಜ್ ಬರ್ತಾ ಹೋಗುತ್ತೆ. ಪ್ಲೀಸ್ ಸೆಲೆಕ್ಟ್ ರಿಸರ್ವೇಶನ್ ಇನ್ ಅಪಾಯಿಂಟ್ಮೆಂಟ್ ಹೈದರಾಬಾದ್ ಕರ್ನಾಟಕ ಆಸ್ ಪರ್ ಆರ್ಟಿಕಲ್ 371 ಏನಪ್ಪಾ ಅಂದ್ರೆ ಆರ್ಟಿಕಲ್ ಪ್ರಕಾರ 371J ಇನ್ ಕೇಸ್ ನೀವು ಎಸ್ ಹಾಕಿದ್ರೆ ನೀವೇನಪ್ಪಾ ಅಂದ್ರೆ ಆಡಿ ನಂಬರ್ ಹಾಕ್ಲೇಬೇಕು. ಇಲ್ಲಿ ಆಡಿ ನಂಬರ್ ಹಾಕಿಲ್ಲ. ಓಕೆ, ಹಾಗಾಗಿ ನೀವೇನಾದ್ರೂ ರಿಸರ್ವೇಶನ್ ಫಿಲ್ ಮಾಡುವಾಗ ನಿಮ್ ಡೀಟೇಲ್ ಕರೆಕ್ಟ್ ಆಗಿ ರಿಸರ್ವೇಶನ್ ನೋಡ್ಕೊಂಡು ಕನ್ನಡ ಮೀಡಿಯಂ ಓದಿದಿರಾ, ಹಿಂಗಿರುವುದರ ಗ್ರಾಮೀಣ ಭಾಗದಲ್ಲಿ ಬರ್ತಿದ್ದೀರಾ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದಿರಾ, ಆಡಿ ನಂಬರ್ ಅಪ್ಲೋಡ್ ಮಾಡಿದಿರಾ, ಎಲ್ಲ ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ 500 ಕೆ ಒಳಗೆ ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಅಲ್ಲಿ ನೀವೇನಾದ್ರೂ 500 ಕೆ ಬೇಕಿಂತ ಜಾಸ್ತಿ ಏನೋ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಯಾರು ತೋರಿಸೋದಿಲ್ಲ. ಓಕೆನಾ. ಇನ್ ಕೇಸ್ ಯಾರು ತೋರಿಸಿದ್ರೆ ನೀವು ಹಂಗೆ ಸಬ್ಮಿಟ್ ಮಾಡಿದ್ರೆ ನಿಮ್ದು ಡಾಕ್ಯುಮೆಂಟ್ ಸಬ್ಮಿಟ್ ಆಗಿರಲ್ಲ. ಹಾಗಾಗಿ ನೀವೇನ್ ಮಾಡಕಂದ್ರೆ ಕಂಪ್ಲೀಟ್ ಆಗಿ 500 ಕೆ ಒಳಗೆ ಡಾಕ್ಯುಮೆಂಟ್ಸ್ ಕನ್ವರ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ HK ನಾನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಕಪ್ಪ ಅಂದ್ರೆ ನೀವು ಈಗ ರಿಸರ್ವೇಶನ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಯ್ತು, ಪರ್ಸೆಂಟ್ ಡೀಟೇಲ್ಸ್ ನ ಕಂಪ್ಲೀಟ್ ಆಯ್ತು. ಇವಾಗ ಏನಪ್ಪಾ ನಾವು ಎಜುಕೇಶನ್ ಡೀಟೇಲ್ಸ್ ನ ಈಗ ಫಿಲ್ ಮಾಡ್ತಾ ಹೋಗ್ಬೇಕು. ಇವಾಗ ಎಜುಕೇಶನ್ ಡೀಟೇಲ್ಸ್ ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು. ಮೊದಲನೇದಾಗಿ ನೀವು SSLC ಡೀಟೇಲ್ಸ್ ನ ಫಿಲ್ ಮಾಡ್ಕೋಬೇಕು. ಅದಾದ್ಮೇಲೆ ಸೆಕೆಂಡ್ PUC ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಅದಾದ್ಮೇಲೆ ಬ್ಯಾಚುಲರ್ ಆಫ್ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡ್ಕೋಬೇಕು.
ನೆಕ್ಸ್ಟ್ ಬಿಟೆಕ್ ಡೀಟೇಲ್ಸ್ ಫಿಲ್ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದ್ರು BSc ಮಾಡಿದ್ರೆ ಅದೇ ಡೀಟೇಲ್ಸ್ ಫಿಲ್ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ PG ಮಾಡಿದ್ರೆ PG ಡೀಟೇಲ್ಸ್ ನೀವು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಫಿಲ್ ಮಾಡ್ತಾ ಬರ್ಬೇಕು. ಓಕೆನಾ. ಇವಾಗ ನಾನು ಏನಪ್ಪಾ ಅಂದ್ರೆ ಫಸ್ಟ್ ಏನಪ್ಪಾ ಅಂದ್ರೆ SSC ಡೀಟೇಲ್ಸ್ ನ ಯಾವ ತರ ಫಿಲ್ ಮಾಡೋದು ನಿಮಗೆ ಕಂಪ್ಲೀಟ್ ಆಗಿ ಇವಾಗ ಮಾಹಿತಿ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಸೆಕೆಂಡ್ PUC ಆಮೇಲೆ ಡಿಗ್ರಿನ ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲಿಂದ ಏನಪ್ಪಾ ಅಂದ್ರೆ SSC ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಸ್ಟಾರ್ಟಿಂಗ್ ನಿಮ್ದು ರಿಜಿಸ್ಟ್ರೇಷನ್ ಹಾಕುವಾಗ ಅಲ್ಲಿ ನಿಮ್ದು SSC ರೂಲ್ ನಂಬರ್ ಕೊಟ್ಟಿರ್ತೀರಲ್ವಾ, ಹಾಗಾಗಿ ಅದು ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೋರ್ಡ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ ನೀವು ಯಾವ ಇಯರ್ ಪಾಸ್ ಆಗಿದ್ರೆ ಅದು ಕೂಡ ಏನಪ್ಪಾ ಅಂದ್ರೆ ಮೂರು ಕೂಡ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಏನಪ್ಪಾ ಅಂದ್ರೆ ಯಾವ್ದಾದ್ರು ಎಂಟ್ರಿ ಮಾಡಕಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ಮಂತ್ ಪಾಸ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಸರ್ಟಿಫಿಕೇಟ್ ನಂಬರ್ ಏನಪ್ಪಾ ಅಂದ್ರೆ ಅದನ್ನ ಎಂಟ್ರಿ ಮಾಡಬೇಕು. ಸರ್ಟಿಫಿಕೇಟ್ ನಂಬರ್ ಎಲ್ಲಿರುತ್ತಪ್ಪ ಅಂದ್ರೆ ನಿಮ್ದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವಾ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇಲ್ಲಿ QR ಕೋಡ್ ಇರುತ್ತೆ. ಆ QR ಪಕ್ಕ ಏನಪ್ಪಾ ನಿಮ್ದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಓಕೆನಾ. ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ಇನ್ ಕೇಸ್ ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಯಾವ ತರ ಎಂಟ್ರಿ ಮಾಡಕಂದ್ರೆ ಯಾವ್ದು ಎಂಟ್ರಿ ಮಾಡಕಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವ ಮೀಡಿಯಂ ಅಂದ್ರೆ SSC ನ ಯಾವ ಮೀಡಿಯಂ ಅಲ್ಲಿ ಪಾಸ್ ಆಗಿದ್ರೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮುಂದೆ 3 ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಟೋಟಲ್ ಏನಪ್ಪಾ ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಏನಂದ್ರೆ ಈಗ ಕನ್ನಡ ಇರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಮ್ಯಾಥ್ಸ್ ಎಲ್ಲ ನೀವು 100 ಮಾರ್ಕ್ಸ್ ಎಕ್ಸಾಮ್ ಬರೆದಿರ್ತೀರಿ SSC ಒಳಗೆ. ಅದು ಎಷ್ಟು ತಗೊಂಡಿರೋ ಅಂತ ಅದು ಕೂಡ ಇಲ್ಲಿ ತೋರಿಸಿರುತ್ತೆ. ಓಕೆನಾ. ನೀವು ಇಲ್ಲಿ ಏನ್ ಮಾಡಕಂದ್ರೆ ನೀವು ಜಸ್ಟ್ ಯಾವ ಸಬ್ಜೆಕ್ಟ್ ನಿಮ್ದು SSC ಮಾರ್ಕ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಲ್ಯಾಂಗ್ವೇಜ್ 1 ಯಾವ್ದಿದೆ, ಲ್ಯಾಂಗ್ವೇಜ್ 2 ಯಾವ್ದಿದೆ, ಲ್ಯಾಂಗ್ವೇಜ್ 3 ಯಾವ್ದಿದೆ ಅಂತ ಎಂಟ್ರಿ ಮಾಡಬೇಕು. ಆಮೇಲೆ ಮಿಕ್ಕಿದ್ದು ಸಬ್ಜೆಕ್ಟ್ 1, ಸಬ್ಜೆಕ್ಟ್ 3 ಏನಪ್ಪಾ ಅಂದ್ರೆ ಮಾರ್ಕ್ಸ್ ಅಲ್ಲಿ ಯಾವ ತರ ಆರ್ಡರ್ ವೈಸ್ ಕೊಟ್ಟಿದ್ದಾರೆ ಅದೇ ತರ ಆರ್ಡರ್ ವೈಸ್ ನೀವು ಇಲ್ಲಿ ಸೆಟ್ ಮಾಡ್ಕೊಂತ ಬರೀ ಇದ್ರೊಳಗೆ ಏನಪ್ಪಾ ಅಂದ್ರೆ ಸೆಟ್ ಮಾಡ್ಕೊಂತ ಬರಬೇಕು. ಮಾರ್ಕ್ಸ್ ಮತ್ತೆ ಎಷ್ಟು ಮಾರ್ಕ್ಸ್ ತೆಗೆದಿರ ಅಂತ ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನಿಮ್ದು ಏನಪ್ಪಾ ಸಬ್ಜೆಕ್ಟ್ ಇಲ್ಲಿ ಆಡ್ ಮಾಡ್ಕೊಂತ ಬರಬೇಕು. ನಾನು ಏನಪ್ಪಾ ಅಂದ್ರೆ ಇದನ್ನೆಲ್ಲ ಸಬ್ಜೆಕ್ಟ್ ಆಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ PUC ಡೀಟೇಲ್ಸ್ ನ ಯಾವ ತರ ಫಿಲ್ ಮಾಡೋದು ಕೂಡ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ. ನಾನು ಇವಾಗ ಏನಪ್ಪಾ ಅಂದ್ರೆ ಎಲ್ಲ ಡೀಟೇಲ್ಸ್ ನ ಸಬ್ಜೆಕ್ಟ್ ಯಾವ ಫಸ್ಟ್ ಸಬ್ಜೆಕ್ಟ್ ಯಾವ್ದು, ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು ಅಂತ ನಿಮಗೆ ಇಲ್ಲಿ ಫಿಲ್ ಮಾಡಿದ್ದೀನಿ. ಒನ್ ಟೈಮ್ ನಿಮ್ಗೆ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ. ಎಲ್ಲರಿಗೂ ಕಾಮನ್ ಆಗಿರುತ್ತೆ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ನಿಮ್ಗೆ ಇಲ್ಲಿ ಈಗ ಲೈಕ್ ಏನಪ್ಪ ಫಸ್ಟ್ ಕನ್ನಡ ಇರುತ್ತೆ, ಅದಾದ್ಮೇಲೆ ಇಂಗ್ಲಿಷ್ ಇರುತ್ತೆ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಹಿಂದಿ ಇರುತ್ತೆ, ಅದಾದ್ಮೇಲೆ ಮ್ಯಾಥ್ಸ್ ಇರುತ್ತೆ, ಆಮೇಲೆ ಸೈನ್ಸ್ ಇರುತ್ತೆ, ಆಮೇಲೆ ಸೋಷಿಯಲ್ ಸೈನ್ಸ್ ಇರುತ್ತೆ. ಇದು ಬಂದ್ಬಿಟ್ಟು ಆರ್ಡರ್ ವೈಸ್ ಏನಪ್ಪಾ ಅಂದ್ರೆ ಎಲ್ಲರೂ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಬೋರ್ಡ್ ಅಲ್ಲಿ ಓದಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಈ ತರ ಏನಪ್ಪಾ ನಿಮ್ಗೆ ಆರ್ಡರ್ ವೈಸ್ ನಿಮ್ಗೆ ಕೊಟ್ಟಿರ್ತಾರೆ. ಓಕೆನಾ. ಇದು ನಿಮ್ಗೆ ಈ ತರ ಎಂಟ್ರಿ ಮಾಡ್ಕೊಂತ ಬನ್ನಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ಸಬ್ಮಿಟ್ SSC ಡೀಟೇಲ್ಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ಗೆ SSC ಡೀಟೇಲ್ಸ್ ಏನಪ್ಪಾ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ಮೆಸೇಜ್ ಕೂಡ ತೋರಿಸ್ತಾ ಹೋಗುತ್ತೆ, ಅಂದ್ರೆ ಪಾಪ ಮೆಸೇಜ್ ಕೂಡ ತೋರಿಸ್ಕೊಡ್ತಾ ಹೋಗುತ್ತೆ. ಅದಾದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಈಗ ನಾವು ಸೆಕೆಂಡ್ PUC ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಸೆಕೆಂಡ್ PUC ಡೀಟೇಲ್ಸ್ ಯಾವ ತರ ಫಿಲ್ ಮಾಡಕಪ್ಪ ಅಂದ್ರೆ ನಿಮ್ದು ಕ್ವಾಲಿಫಿಕೇಶನ್ ಸೆಕೆಂಡ್ PUC ಫಿಲ್ ಆಗಿರುತ್ತೆ. ಇಲ್ಲಿ ಏನಪ್ಪಾ ಬೋರ್ಡ್ ಬಂದ್ಬಿಟ್ಟು ನಿಮ್ ಬೋರ್ಡ್ ಸೆಟ್ ಮಾಡ್ಕೋಬೇಕು. ನಿಮ್ದು ಬೋರ್ಡ್ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಏನಪ್ಪಾ ಅನ್ನೋದು ಬೋರ್ಡ್ ಆಗಿರುತ್ತೆ. ಅದನ್ನ ಸರ್ಚ್ ಮಾಡ್ಬೇಕು. ಇಲ್ಲಿ ಲೈಕ್ ಕೆ ಕಡೆ ಹೋಗಿ ಇದು ಏನಪ್ಪಾ ಇದು SSC ಇದು ಬಂದ್ಬಿಟ್ಟು ಏನಪ್ಪಾ SSC ಬೋರ್ಡ್ ಆಗಿರುತ್ತೆ. ಈ PUC ಬೋರ್ಡ್ ಬೇರೆ ಇರುತ್ತೆ. ನಾನು ನಿಮ್ಗೆ ಇಲ್ಲಿ ಆಪ್ಷನ್ ಕಾಣ್ತಾ ಇಲ್ಲ. ಓಕೆ. ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಏನಪ್ಪಾ SSC ಬೋರ್ಡ್ ಇರುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಇದೆ ಅಲ್ವಾ, ಇದು ಬಂದ್ಬಿಟ್ಟು ಏನಪ್ಪಾ ಸೆಕೆಂಡ್ PUC ಬೋರ್ಡ್ ನೇಮ್ ಆಗಿರುತ್ತೆ. ಸೆಕೆಂಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಏನಪ್ಪಾ ಸೆಕೆಂಡ್ PUC ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಯಾವ ಇಯರ್ ಪಾಸ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಯಾವ ಮಂತ್ ಅಲ್ಲಿ ಪಾಸ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಸರ್ಟಿಫಿಕೇಟ್ ನಂಬರ್ ಕೂಡ ಏನಪ್ಪಾ ಅಂದ್ರೆ ಯಾವ ತರ SSC ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಅದೇ ತರ ಇಲ್ಲಿ ನಿಮ್ ಸೆಕೆಂಡ್ PUC ಮಾರ್ಕ್ಸ್ ಅಲ್ಲಿ ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಅದನ್ನ ಕೂಡ ಎಂಟ್ರಿ ಮಾಡ್ಕೋಬೇಕು. ಅದನ್ನ ಯಾವ ಮೀಡಿಯಂ ಅಲ್ಲಿ ಪಾಸ್ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು PUC ಯಾವ ಕಾಂಬಿನೇಷನ್ ಅಂದ್ರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಅದು ಯಾವ ಕಾಂಬಿನೇಷನ್ ಒಳಗೆ ಪಾಸ್ ಆಗಿದ್ರೆ ಅದನ್ನ ಇಲ್ಲಿ ಕಾಂಬಿನೇಷನ್ ಒಳಗೆ ನೀವು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂದ್ರೆ ಕನ್ನಡ ಈಗ ಕನ್ನಡ 125 SSC ಒಳಗೆ, ಅದೇ ತರ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಒಳಗೆ ಕನ್ನಡ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿದೆ, ನೀವು ಎಷ್ಟು ತೆಗೆದಿರಾ ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ನೀವು ಇಲ್ಲಿ PUC ಮ್ಯಾನುವಲ್ ಆಗಿ ಎಂಟ್ರಿ ಮಾಡಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, ಅದಾದ್ಮೇಲೆ ಎಷ್ಟು ಮಾರ್ಕ್ಸ್ ತೆಗೆದಿರ ಅಂತಂದ್ರೆ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದಾದ್ಮೇಲೆ ಸಬ್ಮಿಟ್ PUC ಡೀಟೇಲ್ಸ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ಎಲ್ಲಾ PUC ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ. ಇಲ್ಲಿ ನೀವು ನೋಡ್ತಿರ್ಬೋದು, ನೀವೇನಪ್ಪಾ ಅಂದ್ರೆ ಜಸ್ಟ್ ನಿಮ್ ಸೆಕೆಂಡ್ PUC ಡೀಟೇಲ್ಸ್ ನ ಲೈಕ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕೇನಪ್ಪಾ ಅಂದ್ರೆ ಎಲ್ಲ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಓದಿರ, ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಓದಿರ, ಆಮೇಲೆ ಇಲ್ಲಿ ಮತ್ತೆ ಮಿಕ್ಕಿದ ಯಾವ್ದು ಫಿಸಿಕ್ಸ್ ಓದಿರ, ಕೆಮಿಸ್ಟ್ರಿ ಓದಿರ ಅಂತ ಯಾವ್ದಾರ ಮಾರ್ಕ್ಸ್ ಇರುತ್ತೆ ಅದೇ ತರ ಆಟೋಮೆಟಿಕ್ ಆಗಿ ಎಲ್ಲ ಬಂದ್ಬಿಡುತ್ತೆ. ಅದಾದ್ಮೇಲೆ ಎಷ್ಟು ಮಾರ್ಕ್ಸ್ ಮ್ಯಾಕ್ಸಿಮಮ್ ಅಷ್ಟು ಬಂದಿದೆ, ಅದನ್ನ ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತ ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ನೀವು ಯಾವ್ದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವೇನಪ್ಪಾ ಅಂದ್ರೆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕು. ಅದಾದ್ಮೇಲೆ ಸ್ಯಾಟ್ ನಂಬರ್ ಹಾಕಿದ್ರೆ ಲೈಕ್ ಸರ್ಟಿಫಿಕೇಟ್ ನಂಬರ್ ಹಾಕಿದ್ರೆ ಸಾಕೇನಪ್ಪಾ ಅಂದ್ರೆ
ಎಲ್ಲ ಡಾಕ್ಯುಮೆಂಟ್ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ಕಂಪ್ಯೂಟರ್ ಮುಖಾಂತರ ಫೆಚ್ ಆಗುತ್ತೆ. ಎಲ್ಲ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಮಿಟ್ PUC ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ PUC ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ PUC ಡೀಟೇಲ್ಸ್ ಸಕ್ಸಸ್ಫುಲ್ ಅಂತ ಈ ತರ ಮೆಸೇಜ್ ಬರುತ್ತೆ. ಆದ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ ಏನಪ್ಪಾ ಅಂದ್ರೆ ಫಿಲ್ ಮಾಡ್ತಾ ಬರಬೇಕು. ಇನ್ ಕೇಸ್ ನೀವೇನಾದ್ರೂ 3 ವರ್ಷ ಡಿಗ್ರಿ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಇದನ್ನ ಫಿಲ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರೂ 4 ವರ್ಷ ಡಿಗ್ರಿ ಮಾಡಿದ್ರೆ BTech ಅಂತ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈಗ ನಾರ್ಮಲ್ ಆಗಿ ಏನಪ್ಪಾ ಅಂದ್ರೆ BSc ಮಾಡಿದ್ರು, BA ಮಾಡಿದ್ರು, BCom ಮಾಡಿದ್ರೆ ಏನಪ್ಪಾ ಅಂದ್ರೆ ಅವ್ರ 3 ವರ್ಷ ಡಿಗ್ರಿ ಇರುತ್ತೆ. ಅವ್ರು ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದ್ರು 4 ವರ್ಷ ಏನಪ್ಪಾ ಅಂದ್ರೆ ಡಿಗ್ರಿ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ BTech ಅಂತ ಇದೆ ಅದ್ರ ಮೇಲೆ ಫಿಲ್ ಮಾಡ್ತಾ ಬರಬೇಕು. ಅವ್ರು ಮೆನ್ಷನ್ ಮಾಡಿದ್ರೆ ಏನಪ್ಪಾ ಅಂದ್ರೆ 3 years ಬ್ಯಾಚುಲರ್ ಡಿಗ್ರಿ ಮಾತ್ರ ಏನಪ್ಪಾ ಅಂದ್ರೆ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಈಗ ನಾನೇನಪ್ಪಾ 3 ವರ್ಷ ಡಿಗ್ರಿ ಫಿಲ್ ಮಾಡಿಲ್ಲ. ಇನ್ ಕೇಸ್ ನೀವೇನು ಫಿಲ್ ಮಾಡಿದ್ರೆ ಇನ್ ಕೇಸ್ 3 ವರ್ಷ ಡಿಗ್ರಿ ಮಾಡಿದ್ರೆ ಅದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಯಾವ ತರ ಫಿಲ್ ಮಾಡಕಂತಂದ್ರೆ ಮೊದಲಿಂದ ಏನೋ ಡಿಗ್ರಿ ಮಾಡಿದ್ರೆ ಅದು ರೆಗ್ಯುಲರ್ ಆಗಿ ಮಾಡಿದ್ರೆ ಕರೆಸ್ಪಾಂಡಿಂಗ್ ಮಾಡಿದ್ರೆ ಅಂತ ನೀವು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಮೌಂಟ್ ಏನಪ್ಪಾ ಅಂತ ನಿಮ್ದು PUC ಡಿಗ್ರಿ ಏನಪ್ಪಾ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಷ್ಟು ಯಾವ ಇಯರ್ ನಿಮ್ದು ಕಾಲೇಜಿಗೆ ಅಡ್ಮಿಷನ್ ಆಗಿದೆ ಆ ಇಯರ್ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಯಾವ ವರ್ಷ ಉತ್ತೀರ್ಣ ಆಗಿದೆ ಅಂದ್ರೆ ಯಾವ ವರ್ಷ ನೀವು ಪಾಸ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಏನಪ್ಪಾ ಅಂದ್ರೆ ನಿಮ್ದು ಡಿಗ್ರಿ ಕಾಂಬಿನೇಷನ್ ನೀವು ಯಾವ ಕಾಂಬಿನೇಷನ್ ಒಳಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ದು ಯೂನಿವರ್ಸಿಟಿ ನೇಮ್ ಅಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಮೀಡಿಯಂ ಅಂದ್ರೆ ಯಾವ ಮೀಡಿಯಂ ಅಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಪ್ರೊವಿಷನಲ್ ಸಂಖ್ಯೆ ನಿಮ್ದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಲೈಕ್ ಪ್ರಾವಿಷನಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅಂದ್ರೆ ಕಾನ್ವೊಕೇಶನ್ ಮತ್ತು ಪ್ರೊವಿಷನಲ್ ಸರ್ಟಿಫಿಕೇಟ್ ಎಲ್ಲ ಕೂಡ ಬೋತ್ ಸೇಮ್. ಅದ್ರಲ್ಲಿ ನಿಮ್ದು ಪ್ರಮಾಣ ಪತ್ರದಲ್ಲಿ ಒಂದು ಸಂಖ್ಯೆ ಇರುತ್ತೆ. ಆ ಸಂಖ್ಯೆಯಲ್ಲಿ ಏನಪ್ಪಾ ಈ ಬಾಕ್ಸ್ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇದು ಬಂದು ಅದು ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಾದ್ಮೇಲೆ ಏನಪ್ಪಾ ನಿಮ್ದು ಸಬ್ಜೆಕ್ಟ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನಿಮ್ದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀನಲ್ವಾ ಡಿಗ್ರಿ ಮಾಡಿದಾಗ ಏನಪ್ಪಾ ಅಂದ್ರೆ ಅಲ್ಲಿ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಆಪ್ಷನ್ ಸಬ್ಜೆಕ್ಟ್ ಯಾವ ಡಿಗ್ರಿ ಒಳಗೆ ನಿಮ್ದು ಆಪ್ಷನ್ ಸಬ್ಜೆಕ್ಟ್ ಯಾವ್ದಿತ್ತು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಫಸ್ಟ್ ಇಯರ್ ಮಾರ್ಕ್ಸ್ ಎಷ್ಟು ಬಂದಿದೆ, ಸೆಕೆಂಡ್ ಇಯರ್ ಮಾರ್ಕ್ಸ್ ಎಷ್ಟು ಬಂದಿದೆ, ಥರ್ಡ್ ಇಯರ್ ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನೆಲ್ಲ ಎಂಟ್ರಿ ಮಾಡ್ತಾ ಬರಬೇಕು. ಮೊದಲಿಂದ ಇಲ್ಲಿ ಏನಂದ್ರೆ ಇಲ್ಲಿ ಫಸ್ಟ್ ಇಯರ್ ಮಾರ್ಕ್ಸ್ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿದೆ, ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಅಂತ ಎಲ್ಲ ಇಲ್ಲಿ ಎಂಟ್ರಿ ಮಾಡ್ತಾ ಬರ್ಬೇಕು. ಇಲ್ಲಿ ಎಲ್ಲ ಎಂಟ್ರಿ ಮಾಡ್ಕೊಂತ ಬರಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಒಪ್ಟೇನ್ ಮಾರ್ಕ್ಸ್ ಅಂದ್ರೆ ಇಲ್ಲಿ ಏನಪ್ಪಾ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೈಕ್ ಏನಪ್ಪಾ ಅಂದ್ರೆ ಇದು ಫಸ್ಟ್ ಇಯರ್ ಒಳಗೆ ನಿಮ್ದು ಆಪ್ಷನ್ ಸಬ್ಜೆಕ್ಟ್ ಆಗಿತ್ತು, ಆಪ್ಷನ್ 2 ಸಬ್ಜೆಕ್ಟ್ ಆಗಿತ್ತು, ಆಪ್ಷನ್ 3 ಸಬ್ಜೆಕ್ಟ್ ಆಗಿತ್ತು ಸೆಲೆಕ್ಟ್ ಮಾಡ್ಕೊಂಡು ಅದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಿಲ್ ಮಾಡ್ತಾ ಬರಬೇಕು. ಆಮೇಲೆ ಸೆಕೆಂಡ್ ಇಯರ್ ಒಳಗೆ ಏನಪ್ಪಾ ಅಂದ್ರೆ ನಿಮ್ದು ಐಚ್ಛಿಕ ವಿಷಯ 1 ವಿಷಯ 2 ಸೆಲೆಕ್ಟ್ ಮಾಡ್ಕೊಂಡು ಏನಪ್ಪಾ ನೀವು ಇನ್ನೆಲ್ಲ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಫಸ್ಟ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಕಂಪ್ಲೀಟ್ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಇಲ್ಲಿ ಸಬ್ಮಿಟ್ ಡಿಗ್ರಿ ಡೀಟೇಲ್ಸ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡದ ಬರಬೇಕು. ನಾನು ಇವಾಗ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು BA, BSc, BCom ಮಾಡಿದ್ರೆ ಮಾತ್ರ 3 ವರ್ಷ ಡಿಗ್ರಿ ಮಾಡಿದ್ರೆ ಮಾತ್ರ ಏನಪ್ಪಾ ಅಂದ್ರೆ ಅನ್ವಯ ಆಗುತ್ತೆ. ಇನ್ ಕೇಸ್ ನೀವು 4 ವರ್ಷ ಮಾಡಿದ್ರೆ ಮಾತ್ರ ಅನ್ವಯ ಆಗೋದಿಲ್ಲ. ಹಾಗಾಗಿ ಏನಪ್ಪಾ 4 ವರ್ಷ ಮಾಡಿದ್ರೆ ನಾನು ಇವಾಗ 4 ವರ್ಷ ಡಿಗ್ರಿ ಮಾಡಿದ್ದೇನೆ. ಹಾಗಾಗಿ ನಾನು ನಂದು BTech ಮಾತ್ರ ನಾನು ಫಿಲ್ ಮಾಡ್ತಾ ಬರ್ಬೇಕು. ನಾನು ಇವಾಗ BTech ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಂದ್ರೆ BA, BTech ಎರಡು ಒಂದೇ. BTech ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಂದು ಸ್ಟಡಿ ಬ್ರಾಂಚ್ ಕೇಳ್ತಾ ಇದ್ರೆ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಓದಿದ್ರ BTech ಒಳಗೆ ನೀವೇನು ಓದಿರ ಅಂತ ಕೇಳ್ತಾರೆ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯೂನಿವರ್ಸಿಟಿ ಯಾರಂತ ಕೇಳ್ತಾ ಇದ್ಬೇಕು. ನಿಮ್ದು ಯೂನಿವರ್ಸಿಟಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಯಾವ ಇಯರ್ ಅಡ್ಮಿಷನ್ ಮಾಡಿದಿರ ಅಂತ ಕೇಳ್ತಾ ಇದೆ. ಅದಾದ್ಮೇಲೆ ಯಾವ ಇಯರ್ ಪಾಸ್ ಆಗಿದ್ರೆ ಅಂದ್ರೆ ಯಾವ ವರ್ಷ ಅಡ್ಮಿಷನ್ ಆಗಿ ಯಾವ ವರ್ಷ ಪಾಸ್ ಔಟ್ ಆಗಿದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಅದೇ ಎಂಟ್ರಿ ಮಾಡ್ಕೊಂಡಾಗ ಏನಪ್ಪಾ ಅಂದ್ರೆ ನಿಮ್ದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಕೂಡ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಕಾನ್ವೊಕೇಶನ್ ಅಂದ್ರೆ ಡಿಗ್ರಿ ಏನಪ್ಪಾ ಅಂದ್ರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅಂದ್ರೆ ಲೈಕ್ ಈಗ ಡಿಗ್ರಿ ಒಳಗೆ ನಾರ್ಮಲ್ BSc ಒಳಗೆ ನಿಮ್ದು ಡಬಲ್ ಸರ್ಟಿಫಿಕೇಟ್ ಕೊಡ್ತಾರೆ. ಡಿಗ್ರಿ BTech ಒಳಗೆ ಏನಪ್ಪಾ ಅಂದ್ರೆ ಒಂದೇ ಏನಪ್ಪಾ ನಿಮ್ಗೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಟ್ಟಿರುವಂತ ಏನಪ್ಪಾ ಅಂದ್ರೆ ಒಂದು ನಂಬರ್ ಇರುತ್ತೆ. ಆ ನಂಬರ್ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರ್ಬೇಕು. ಆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಮ್ಯಾಥ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೆಗೆದಿದ್ದೀರಾ, ಅದಾದ್ಮೇಲೆ ಅಪ್ಲೈಡ್ ಮ್ಯಾಥ್ಸ್ ಮ್ಯಾಕ್ಸಿಮಮ್ ಎಷ್ಟು ತೆಗೆದಿರ ಅಂತ ನೀವು ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಮಾರ್ಕ್ಸ್ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿದ್ರ ಅಂತ ಇಲ್ಲಿ ಏನಪ್ಪಾ ನೀವು ಅಪ್ಲೈಡ್ ಮಾರ್ಕ್ಸ್ ನಲ್ಲಿ ನೀವು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿದೆ. ಹಾಗೆ ಲೈಕ್ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕೊಟ್ಟಿದ್ರೆ ಕರೆಕ್ಟ್ ಓದ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಡೀಟೇಲ್ಸ್ ಮ್ಯಾಥಮೆಟಿಕ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್ ಆ ಸೆಮಿಸ್ಟರ್ ಅಂದ್ರೆ ನೀವೇನಪ್ಪಾ ಅಂದ್ರೆ ಈಗ ಡಿಗ್ರಿ ಒಳಗೆ ಏನಪ್ಪಾ ಇಂಜಿನಿಯರ್ ಮಾಡಿದ್ರೆ ಅಂದ್ರೆ 2 ಟೋಟಲ್ 2 ಇಯರ್ ಒಳಗೆ ನಿಮಗೆ 4 ಸೆಮ್ ಏನಪ್ಪಾ ಮ್ಯಾಥ್ಸ್ ಇರುತ್ತೆ. ಆ 4 ಸೆಮ್ ಮ್ಯಾಥ್ಸ್ ಒಳಗೆ ಏನಪ್ಪಾ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಎಂಟ್ರಿ ಮಾಡೋದು ಯಾವ ತರ ಅಂದ್ರೆ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಫಸ್ಟ್ ಇಯರ್ ಎಂಟ್ರಿ ಮಾಡ್ಕೊಂಡು ಸೆಕೆಂಡ್ ಇಯರ್ ಇಲ್ಲಿ ಎಂಟ್ರಿ ಮಾಡ್ತಾರೆ ಮುಗಿತಕ್ಕೆ. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಫಾರ್ ಆಲ್ ಸಬ್ಜೆಕ್ಟ್ ಆಲ್ ಸೆಮಿಸ್ಟರ್ ಅಂದ್ರೆ ನಿಮ್ದು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂದ್ರೆ ಆಲ್ ಸೆಮಿಸ್ಟರ್ ಆ ಸೆಮಿಸ್ಟರ್ ಒಳಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ಕೊಟ್ಟಿದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಆ ಸೆಮಿಸ್ಟರ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಟೋಟಲ್ ಆಗಿ ನೀವು ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು,
ಎಷ್ಟು ತೆಗ್ದಿರ ಅಂದ್ರೆ ಈಗ CGP ಈಗ CGP ಲೈಕ್ ಕೊಡ್ತಾ ಹೋಗ್ತಾರೆ. CGP ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತಂದು ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಬ್ಮಿಟ್ BA ಡೀಟೇಲ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಡಿಗ್ರಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ನಾನು ಡಿಗ್ರಿ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಪ್ಪಾ ಅಂದ್ರೆ ಈಗ SL ಡೀಟೇಲ್ಸ್ ನ ಫಿಲ್ ಮಾಡಿದ್ದೀರಾ, ಅದಾದ್ಮೇಲೆ PUC ಡೀಟೇಲ್ಸ್ ನ ಫಿಲ್ ಮಾಡಿದ್ದೀರಾ, ನೆಕ್ಸ್ಟ್ ಬ್ಯಾಚಲರ್ ಆಫ್ ಡಿಗ್ರಿ ಫಿಲ್ ಮಾಡಿದ್ರೆ, ನೆಕ್ಸ್ಟ್ B.Tech ಫಿಲ್ ಮಾಡಿದ್ರೆ. ಓಕೆ, ಇದನ್ನು ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ BA BSc ಯಾವ ತರ ಫಿಲ್ ಮಾಡ್ಕೊಂಡು ಈಗ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ BA BSc ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿಂದು BCA BSc ಮಾಡಿದ್ರೇನಪ್ಪಾ ನಿಮ್ದು ಯಾವ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ BCA ಮಾಡಿದ್ರೆ BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ಮಾಡಿದ್ರೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಅದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಯಾವ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಯರ್ ಆಫ್ ಅಡ್ಮಿಷನ್, ಯಾವ ಇಯರ್ ಒಳಗೆ ನಿಮ್ದು ಅಡ್ಮಿಷನ್ ಆಗಿದೆ, ಅದಾದ್ಮೇಲೆ ಯಾವ ಇಯರ್ ಒಳಗೆ ಪಾಸ್ ಆಗಿದ್ರೆ ಅಂತ ನೀವು ಸೆಲೆಕ್ಟ್ ಮಾಡ್ತಾ ಬರಬೇಕು. ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ನಿಮ್ದು BSc ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, BCA ಮಾಡಿರ್ತೀರಲ್ವಾ, ನಿಮ್ದು ರೂಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿ, ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ವಾ, ಅಲ್ಲಿ ನಿಮ್ದು ನೋಂದಣಿ ಸಂಖ್ಯೆ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಪ್ರಾವಿಷನಲ್ ಸರ್ಟಿಫಿಕೇಟ್ ಏನಪ್ಪಾ ಅಂದ್ರೆ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ. ಯಾವ ತರ PUC ಸರ್ಟಿಫಿಕೇಟ್ ನಂಬರ್ ಹಾಕಿದ್ರಿ, ಯಾವ ತರ SLC ಸರ್ಟಿಫಿಕೇಟ್ ನಂಬರ್ ಹಾಕಿರ್ತೀರಲ್ವಾ, ಅದೇ ತರ ಇಲ್ಲಿ ಡಿಗ್ರಿಯಲ್ಲಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಒಳಗೆ ನಿಮ್ದು ಲೈಕ್ ಏನಪ್ಪಾ ಒಂದು ಸರ್ಟಿಫಿಕೇಟ್ ನಂಬರ್ ಇರುತ್ತೆ, ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಬೇಕು. ಎಂಟ್ರಿ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪಾ ನಿಮ್ದು ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ತೆಗ್ದಿರ ಅಂದ್ರೆ ಈಗ 600 ಲೈಕ್ ಏನಪ್ಪಾ ಅಂದ್ರೆ SLC ಅಲ್ಲಿ ಏನಪ್ಪಾ ನೀವು 600 ಮಾರ್ಕ್ಸ್ ಏನಪ್ಪಾ ಅಂದ್ರೆ ಲೈಕ್ 500 ತೆಗೆದಿರ್ತಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗುತ್ತೆ. 500 ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಅಪ್ಟೇನ್ ಮಾರ್ಕ್ಸ್ ಆಗಿರುತ್ತೆ. ಹಾಗಾಗಿ ನಿಮ್ದು BSc ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಷ್ಟು ತೆಗೆದಿರ ನೀವು ಅಲ್ಲಿ ಎಂಟ್ರಿ ಮಾಡ್ಕೊಂಡು ಏನಪ್ಪಾ ಲಾಸ್ಟ್ ಅಲ್ಲಿ ನಿಮ್ದು ಸಬ್ಮಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ PG ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಇನ್ ಕೇಸ್ ನೀವು PG ಮಾಡಿದ್ರೆ ಅದನ್ನ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಬಂದು ಏನಪ್ಪಾ ಇದು ಸಿಂಪಲ್ ಆಗಿರುತ್ತೆ, ಜಾಸ್ತಿ ಏನಿರೋದಿಲ್ಲ. ಇಲ್ಲಿ ಪ್ರೊಸೆಸ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಕನ್ನಡ ಲ್ಯಾಂಗ್ವೇಜ್, ನೀವೇನಾದ್ರು ಪೋಸ್ಟ್ ಗ್ರಾಜುಯೇಷನ್ ಒಳಗೆ ಏನು ಕನ್ನಡ ಮಾಡಿದ್ದೀರ ಅಂತ ಕೇಳ್ತಿದ್ರೆ ಇನ್ ಕೇಸ್ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೊಂತ ಹೋಗ್ಬೋದು. ಅದನ್ನ ಎಷ್ಟು ಎಸ್ ಅಂತ ಹಾಕೊಂಡು ಏನು ಬರ್ತದೆ ನೋಡ್ತಾ ಹೋಗೋಣ. ಎಸ್ ಅಂತ ಹಾಕೊಂಡು ಏನು ಬರಲ್ಲ, ನೋ ಅಂತ ಹಾಕೊಂಡು ಕೂಡ ಏನು ಬರಲ್ಲ. ನೀವೇನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ಅಷ್ಟೇ ಸಬ್ಮಿಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ PG ಒಳಗೆ ಏನೋ ಕನ್ನಡ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೊಳ್ಳಿ. ಅದೇ ಪೋಸ್ಟ್ ಗ್ರಾಜುಯೇಷನ್ ಒಳಗೆ ಏನಪ್ಪ ಇಂಗ್ಲಿಷ್ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಮಾಡಿಲ್ಲಪ್ಪ ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ಪ್ರೊಸೆಸ್ ಡಿಪ್ಲೊಮಾ ಇನ್ ಕನ್ನಡ ಲ್ಯಾಂಗ್ವೇಜ್, ನೀವೇನಾದ್ರು ಡಿಪ್ಲೊಮಾ ಇನ್ ಕನ್ನಡ ಲ್ಯಾಂಗ್ವೇಜ್ ಮಾಡಿದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೋಬೇಕು. ಅದ್ರ ನೆಕ್ಸ್ಟ್ ಒಂದು ಪ್ರೊಸೆಸ್ ಡಿಪ್ಲೊಮಾ ಇಂಗ್ಲಿಷ್ ಮಾಡಿದ್ರೆ ಏನಪ್ಪ ಎಸ್ ಅಂದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ಹಾಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರೊಸೆಸ್ ಕನ್ನಡ ಸರ್ಟಿಫಿಕೇಟ್ ಕೋರ್ಸ್ ಇನ್ KSEAB ಅಥವಾ ಕರ್ನಾಟಕ ಸತ್ಯ ಪ್ರಸಿದ್ಧ ಒಳಗೆ ಏನಪ್ಪ ನೀವೇನಾದ್ರು ಕನ್ನಡ ಪ್ರೊಸೆಸ್ ಕನ್ನಡ ಮಾಡಿದ್ರೆ ಅದನ್ನ ಕೂಡ ಏನಪ್ಪ ನೀವು ಇಲ್ಲಿ ಎಸ್ ಅಂತ ಹಾಕೋ, ಇಲ್ಲಾಂದ್ರೆ ನೋ ಅಂತ ಹಾಕೋಬೇಕು. ಇದನ್ನೆಲ್ಲ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಕೇರ್ಫುಲ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. SL ಡೀಟೇಲ್ಸ್ ಆಗಿರ್ಬೋದು, PUC ಡೀಟೇಲ್ಸ್ ಆಗಿರ್ಬೋದು, BSc ಆಗಿರ್ಬೋದು, B.Tech ಆಗಿರ್ಬೋದು, BCA ಆಗಿರ್ಬೋದು, ಆಮೇಲೆ BSc ಕಂಪ್ಯೂಟರ್ ಇಂಜಿನಿಯರಿಂಗ್ ಸೈನ್ಸ್ ಆಗಿರ್ಬೋದು, ಎಲ್ಲ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ನೀವೇನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡ್ತಾ ಬರಬೇಕು. ಎಲ್ಲ ಫಿಲ್ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಎಷ್ಟು ಇಲ್ಲಿ ಬಂದಿನ ಟೆಟ್ ಮತ್ತೆ ಪೋಸ್ಟ್ ಸೈನ್ಸ್ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ನಾನು ಇವಾಗ ಟೆಸ್ಟ್ ನ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಟೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ದು ಟೆಸ್ಟ್ ನೀವೇನಾದ್ರೂ ಟೆಟ್ ಪಾಸ್ ಆಗಿದ್ರೆ ಅದನ್ನ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಏನೇನು ಫಿಲ್ ಮಾಡಕ್ಕಂತ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನಿಧಾನವಾಗಿ ಕಂಪ್ಲೀಟ್ ಮಾಡ್ತಾ ಬರಬೇಕು. ನಾನು ಇವಾಗ ಒನ್ ಬೈ ಒನ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ನೀವೇನಾದ್ರೂ 3 ವರ್ಷ ಪದವಿ ವಿವರಣೆಗಳು, ನೀವೇನಾದ್ರೂ ಟೆಟ್ ಪಾಸ್ ಆಗಿದ್ರೆ ನೀವು 3 ವರ್ಷದ ಪದವಿ ವಿವರಣೆ ಬಗ್ಗೆ ನೀವು ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ನೀವು ರೆಗ್ಯುಲರ್ ಕರೆಸ್ಪಾಂಡಿಂಗ್ ಅಂತ ಕೇಳ್ತಾ ಹೋಗ್ತೀನಿ, ರೆಗ್ಯುಲರ್ ಅಂತ ಹಾಕೊಳ್ಳಿ, ಕರೆಸ್ಪಾಂಡಿಂಗ್ ಅಂತ ಹಾಕೋಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೀವು 3 ವರ್ಷ ಡಿಗ್ರಿಯಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನಿಮ್ದು ನೋಂದಣಿ ಸಂಖ್ಯೆ ಹಾಕೋಬೇಕು. ಅದಾದ್ಮೇಲೆ ಯಾವ ವರ್ಷ ದಾಖಲಾತಿ ನಿಮ್ದು ಯಾವಾಗ ಅಡ್ಮಿಷನ್ ಆಗಿದ್ರೆ ಆ ಇಯರ್ ಎಂಟ್ರಿ ಮೆನ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಇಯರ್ ಒಳಗೆ ಪಾಸ್ ಆಗಿದ್ರೆ ಅದು ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಡಿಗ್ರಿಯಲ್ಲಿ ಏನಪ್ಪಾ ಅಂದ್ರೆ ಐಚ್ಛಿಕ ವಿಷಯ ಅಂದ್ರೆ ನಿಮ್ದು ಯಾವ ಕಾಂಬಿನೇಷನ್ ಡಿಗ್ರಿ ಕಂಪ್ಲೀಟ್ ಮಾಡಿದಾರ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಬರಬೇಕು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ನೀವು ಡಿಗ್ರಿನ ಯಾವ ಮೀಡಿಯಂ ಅಲ್ಲಿ ಓದಿದ್ರ ಅಂತ ಕೇಳ್ತಾ ಇದ್ರೆ ಆ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನು ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಂಬರ್ಗಳು ಎಂಟ್ರಿ ಮಾಡ್ತಾ ಬರಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಯಾವುದೇ ತರ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ನೀವು ಲ್ಯಾಂಗ್ವೇಜ್ ಡಿಗ್ರಿ ಅಂದ್ರೆ ನೀವು ಡಿಗ್ರಿ ಒಳಗೆ ಯಾವ್ಯಾವ ಲ್ಯಾಂಗ್ವೇಜ್ ಓದಿದ್ರ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ಓದಿರ ಅಂತ ನೀವು ಇಲ್ಲಿ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದ್ಮೇಲೆ ಅದೇನಪ್ಪ ಆಪ್ಷನ್ ಸಬ್ಮಿಟ್ ಬಗ್ಗೆ ಕೊಡಲಾಗಿದೆ. ಇಲ್ಲಿ ಬಂದು ಏನಪ್ಪ ನಿಮ್ದು ಆಪ್ಷನ್ ಸಬ್ಮಿಟ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಬರಬೇಕು. ಮೊದಲಿಂದ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ ಸಬ್ಮಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಏನಪ್ಪಾ ಅಂದ್ರೆ ನಿಮಗೆ ಆಪ್ಷನ್ ಸಬ್ಮಿಟ್ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಮೇಲ್ಗಡೆ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡ್ರೆ ಇಲ್ಲಿ ಆರಾಮಾಗಿ ಸೆಲೆಕ್ಟ್ ಆಗ್ತಾ ಬರಬೇಕು. ಇಲ್ಲ ನೀವು ಫಿಲ್ ಮಾಡ್ತಾ ಬರಬೇಕು. ನಾ ಇಲ್ಲಿ ಫಿಲ್ ಮಾಡಿರೋ ಕಾರಣ ಏನಪ್ಪಾ ಅಂದ್ರೆ ಯಾವ್ದೇ ಕಾರಣ ತೋರಿಸ್ತಾ ಇರೋಕೆ.
ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ ಸಬ್ಮಿಟ್ 1, 2, 3 ಇಲ್ಲಿ 3 ಏನಪ್ಪಾ ಅಂದ್ರೆ ಆಪ್ಷನ್ ಸಬ್ಮಿಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರೊಳಗೆ ಏನಪ್ಪಾ ನೀವು ಫಸ್ಟ್ ಇಯರ್ ಒಳಗೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ತೆಗ್ದಿರಾ, ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಅದಾದ್ಮೇಲೆ ಏನಪ್ಪಾ ಎಷ್ಟು ಮಾರ್ಕ್ಸ್ ತೆಗ್ದಿರಾ ಅಂದ್ರೆ ಇದು ಫಸ್ಟ್ ಇಯರ್ ಒಳಗೆ ಎಷ್ಟು ಮಾರ್ಕ್ಸ್ ತೆಗ್ದಿರಾ, ಎಷ್ಟು ಅಂದ್ರೆ ಈಗ ಆಪ್ಷನ್ 2 ಸೆಲೆಕ್ಟ್ ಮಾಡಿದ್ರೆ ಅದು ಮ್ಯಾಕ್ಸಿಮಮ್ ಎಷ್ಟು ಆನ್ವರ್ಕ್ ಇರುತ್ತೆ, ನೀವು ಆನ್ವರ್ಕ್ ಎಷ್ಟು ತೆಗ್ದಿರಂತ ಈ ಬಾಕ್ಸ್ ಎಂಟ್ರಿ ಮಾಡ್ಕೋಬೇಕು. ಓಪನ್ ಅಂತ ಇದೆಯಲ್ಲ ಈ ಬಾಕ್ಸ್ ಒಳಗೆ ಏನಪ್ಪ ನೀವು ಎಷ್ಟು ಮಾರ್ಕ್ಸ್ ತೆಗ್ದಿರಂತ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲ ಮಾರ್ಕ್ ಬರ್ತಾನೆ ಇಲ್ಲಿ ಬಂದು ಎಷ್ಟು ಮಾರ್ಕ್ಸ್ ತೆಗ್ದಿರ, ಇಲ್ಲಿ ಬಂದು ಎಷ್ಟು ಮಾರ್ಕ್ಸ್ ಇತ್ತು, ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಅದೇ ತರ ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮತ್ತೆ ಫೋರ್ತ್ ಇಯರ್ ಏನಪ್ಪ ಫಿಲ್ ಮಾಡ್ತಾ ಬನ್ನಿ. ಇಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಇಯರ್ 5 ಇರುತ್ತೆ. ಸೆಕೆಂಡ್ ಇಯರ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ, ಅದಾದ್ಮೇಲೆ ಓಪನ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅಂತ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಥರ್ಡ್ ಇಯರ್ ಆಗಿರ್ಬೋದು, ನೆಕ್ಸ್ಟ್ ಸೆಕೆಂಡ್ ಇಯರ್ ಆಗಿರ್ಬೋದು. ಆಮೇಲೆ ಇದೆಲ್ಲ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಎಷ್ಟು ಮಾರ್ಕ್ಸ್ ಎಷ್ಟಕ್ಕೆ ಎಷ್ಟು ತೆಗೆದಿರೋ ಅಂತ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಬರಬೇಕು. ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಪದವಿ ಭಾಷೆ, ನೀವು ಪದವಿ ಎಲ್ಲಾ ಭಾಷೆ ಮತ್ತು ಐಚ್ಛಿಕ ವಿಷಯಗಳು ಒಟ್ಟು ಗರಿಷ್ಠ ಅಂಕ ಅಂದ್ರೆ ನೀವು ಕಂಪ್ಲೀಟ್ ಡಿಗ್ರಿ ಮಾಡಿದಲ್ವಾ, ಇನ್ನು ಕಂಪ್ಲೀಟ್ ಡಿಗ್ರಿ ಒಳಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಷ್ಟು ಮ್ಯಾಕ್ಸಿಮಮ್ ಎಷ್ಟಿತ್ತು ಅದ್ರೊಳಗೆ ನೀವು ಎಷ್ಟು ತೆಗೆದಿರೋ ಅಂತ ನೀವು ಏನಪ್ಪಾ ಅಂದ್ರೆ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಎಷ್ಟಿತ್ತು ನೀವು ಎಷ್ಟು ತೆಗೆದಿರೋ ಅಂತಂದು ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡು ಅದಾದ್ಮೇಲೆ ಕೆಳಗಡೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಡಿಗ್ರಿ ಡೀಟೇಲ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಎಲ್ಲ ಡೀಟೇಲ್ಸ್ ನ ಫಿಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಿಲ್ ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ನಾವು ಡೇಟ್ ಫಿಲ್ ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಡೇಟ್ ಡೀಟೇಲ್ಸ್ ನ ಫಿಲ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಪೋಸ್ಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ನಮಗೆ ಪೋಸ್ಟ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪಾ ನಿಮ್ದು ಪೋಸ್ಟ್ ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರ ಅಂತ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿದಿರ್ಬೋದು ಪ್ರೈಮರಿ ಸ್ಕೂಲ್ ಟೀಚರ್ ಏನಪ್ಪಾ ಅಂದ್ರೆ ಎಲಿಜಿಬಲ್ ಅಂತ ತೋರಿಸ್ತಾರೆ. ನೀವೇನೋ ಡಿಗ್ರಿ ಟೀಚರ್ಸ್ ಆಗಿರ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಫಿಲ್ ಆದ್ಮೇಲೆ ನೀವು ಯಾವ ಪೋಸ್ಟ್ ಎಲಿಜಿಬಲ್ ಇದೀರ ಅಂತ ತೋರಿಸ್ಕೊಡ್ತಾ ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ಫಿಸಿಕಲ್ ಎಜುಕೇಶನ್ ಟೀಚರ್ಗೆ, ಆಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಮತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ, ಆಮೇಲೆ ಹೈಸ್ಕೂಲ್ ಟೀಚರ್ಗೆ ಏನಪ್ಪಾ ಅಂದ್ರೆ ನಾನು ನಿಮಗೆ ಎಲಿಜಿಬಲ್ ಇದೆ ಅಂದ್ರೆ ನಾನು ಫಿಲ್ ಮಾಡೋ ಡೀಟೇಲ್ಸ್ ಪ್ರಕಾರ ನಾನು ಇವಾಗ ಇದು ಎಷ್ಟು ಮಾತ್ರ ಎಲಿಜಿಬಲ್ ಇದೆ ಅಂತ ತೋರಿಸ್ತಾ ಇರೋಕೆ. ನಾನು ನೀವು ಏನಪ್ಪ ಪಿ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ಟೆಟ್ ಡೀಟೇಲ್ಸ್ ಆಗಿರ್ಬೋದು ಕಂಪ್ಲೀಟ್ ಫಿಲ್ ಮಾಡಿ ಮೇಲೆ ಇನ್ನು ನೀವು ಯಾವ ಪೋಸ್ಟ್ ಎಲಿಜಿಬಲ್ ಇದ್ದೀರ ಅಂತಂದು ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗೋದಕ್ಕೆ. ನಾನು ಜಸ್ಟ್ ಈ ಟೋಟಲ್ ಏನಪ್ಪಾ ಅಂದ್ರೆ 5 ಪೋಸ್ಟ್ಗೆ ಇಲ್ಲಿ ಏನಪ್ಪಾ ಎಲಿಜಿಬಲ್ ಇದೆ ಅಂತ ತೋರಿಸ್ಕೊಡ್ತಾ ಹೋಗೋದಕ್ಕೆ. ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಎಕ್ಸಾಮ್ ಪ್ಲೇಸ್ ಸೆಂಟರ್ ಏನಪ್ಪ ಚೂಸ್ ಮಾಡ್ತಾ ಬರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಪ್ರಿಫರೆನ್ಸ್ ಇದೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಒನ್ ಅಷ್ಟೇ ಬಿಫೋರ್ ಗಿವಿಂಗ್ ಓಕೆ. ಇಲ್ಲಿ ಬಂದ್ಮೇಲೆ ಕಂಪ್ಯೂಟರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಡಿಕ್ಲರೇಷನ್ ಪೇಮೆಂಟ್ ಲಾಗೌಟ್ ಅಂತ ಇದೆ. ನಾನು ಇವಾಗ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಏನಪ್ಪ ಸೈನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಅಂದ್ರೆ ನೀವು ಪೋಸ್ಟ್ ಯಾವ್ದು ನಿಮಗೆ ಲೈಕ್ ಏನಪ್ಪಾ ಅಂದ್ರೆ ಪೋಸ್ಟ್ ಯಾವ್ದಕ್ಕೆ ಎಲಿಜಿಬಲ್ ಇದೀರ ಅಂತಂದು ನಿಮ್ಗೆ ಪೋಸ್ಟ್ ಲಿಸ್ಟ್ ಬರುತ್ತೆ. ಓಕೆನಾ, ಅಲ್ಲಿ ಬಂದಾಗ ಯಾವ್ದಾದ್ರು ಒಂದು ನಿಮಗೆ ಪೋಸ್ಟ್ ನ ಸೆಲೆಕ್ಟ್ ಮಾಡಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಅದನ್ನ ನೀವೇನಪ್ಪಾ ಅಂದ್ರೆ ನೀವು ಅಲ್ಲಿ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ಫೋಟೋ ಸಿಗ್ನೇಚರ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಎಷ್ಟು ಕೇಗಳು ಇರ್ಬೇಕಂತ ನಾವು ಏನು ಕಂಡೀಷನ್ ಕೊಟ್ಟಿಲ್ಲ, ಜಸ್ಟ್ ಏನಪ್ಪಾ ಅಂದ್ರೆ ಫೋಟೋ ಅಂತ ಕೊಟ್ಟಿದ್ದಾರೆ, ಆಮೇಲೆ ಸಿಗ್ನೇಚರ್ ಅಂತ ಕೊಡಲಾಗಿದೆ. ಓಕೆ, ಇಲ್ಲಿ ಮೊದಲನೇದಾಗಿ ಏನಪ್ಪಾ ನೀವು ಬಂದ್ಬಿಟ್ಟು ಇಲ್ಲಿ ನೀವು ಫಸ್ಟ್ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಫೋಟೋ ಚೂಸ್ ಮಾಡ್ಕೊಂಡು ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಅಪ್ಲೋಡ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಇಮೇಜ್ ತೋರಿಸ್ಕೊಡ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಮಾಡ್ಬಿಟ್ಟು ಸಿಗ್ನೇಚರ್ ಕೇಳುತ್ತೆ, ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ತಾ ಬನ್ನಿ. ಸಿಗ್ನೇಚರ್ ಬಂದ್ಬಿಟ್ಟು ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಪ್ಲೋಡ್ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ನಿಮ್ದು ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಆಗ್ತಾ ಹೋಗುತ್ತೆ. ಈ ತರ ಏನಪ್ಪಾ ಅಂದ್ರೆ ಫೋಟೋ ಸಿಗ್ನೇಚರ್ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಬರಬೇಕು. ಲೈಕ್ ಇನ್ನೊಂದು ಡೌಟ್ ಇರುತ್ತೆ, ನೀವೇನಪ್ಪಾ ಅಂದ್ರೆ ಒಂದು ರೀಸೆಂಟ್ ಆಗಿ 6 ತಿಂಗಳ ಒಳಗಿರುವ ಫೋಟೋನ ಅಪ್ಲೋಡ್ ಮಾಡ್ತಾ ಬರಬೇಕು. ನೀವು 1 year 2 year ಫೋಟೋನ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡಬೇಡಿ. ಯಾಕಪ್ಪ ಅಂದ್ರೆ ಈಗ ಎಕ್ಸಾಮ್ ತುಂಬಾ ಸ್ಟ್ರಿಕ್ಟ್ ಆಗಿ ನಡೆಸ್ತಿರೋ ಕಾರಣ ನೀವು ನಿಮ್ದು ರೀಸೆಂಟ್ 6 month ಇಲ್ಲ 4 month ಇರುವಂತ ಫೋಟೋ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ಡಿಕ್ಲರೇಷನ್ ಅಂತ ಬಾಕ್ಸ್ ಇರುತ್ತೆ, ಈ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಏನಪ್ಪಾ ಮತ್ತೊಂದ್ಸಲ ಏನಪ್ಪಾ ಯಾಕೆ ಬಂತು ಓಕೆ ಏನಪ್ಪಾ ಅಂದ್ರೆ ಫೋಟೋ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಬಂದು ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿ ನಿಮಗೆ ವಾರ್ನಿಂಗ್ ಕೊಟ್ಟಿರ್ತಾರೆ. ಲೈಕ್ ಯಾವ ತರ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದು ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಇನ್ ಕೇಸ್ ನೀವೇನಾದ್ರೂ ತಪ್ಪಾಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರೆ ಮುಂದೆ ಏನಪ್ಪಾ ಅಂದ್ರೆ ನಿಮ್ಗೆ ಕಾನೂನು ಮತ್ತು ಏನಪ್ಪಾ ಅಂದ್ರೆ ನಿಮ್ಗೆ ಲೈಕ್ ಯಾವ ತರ ಅಂದ್ರೆ ನಿಮ್ದು ಕ್ರೈಮ್ಗಳು ತಗೊಂತ ಹೋಗ್ತಾರೆ. ಅದು ಕೂಡ ಇಲ್ಲಿ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಫಿಲ್ ಮಾಡಬೇಕು. ಯಾವ ತರ ಅಂದ್ರೆ ನೀವು ನಿಮ್ದು ಯಾವ್ದ್ರಿಂದ ಕರೆಕ್ಟ್ ಫಿಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ ಕೇಸ್ ನಿಮ್ಗೆ ಜಾಬ್ ಆತಂದ್ರೆ
ಜಾಬ್ ಆದ್ಮೇಲೆ ಏನಪ್ಪ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಹೋಗ್ತಾರೆ. ನಿಮ್ದು ಬ್ಯಾಕ್ಗ್ರೌಂಡ್ ಕ್ರಾಸ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಅದರೊಳಗೆ ನೀವು ಇನ್ ಕೇಸ್ ನೀವೇನಾದ್ರು ಕ್ರೈಮ್ ಮಾಡಿ ಅಂದ್ರೆ ಫೇಕ್ ಡೀಟೇಲ್ಸ್ ಕೊಟ್ಟು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಏನಪ್ಪ ಜಾಯ್ನ್ ಆಗಿದ್ರಿ, ನಿಮ್ದು ಕಂಪಲ್ಸರಿ ಏನಪ್ಪ ಜಾಬ್ನ ಕಿತ್ತಾಗ್ತಿರೋಕೆ. ಹಾಗಾಗಿ ನೀವು ಡಿಕ್ಲೇಷನ್ ಕೊಡುವಾಗ ಏನಪ್ಪ ಅಂದ್ರೆ ಕರೆಕ್ಟ್ ಡಿಕ್ಲೇಷನ್ ಕೊಟ್ಕೊಂಡು ಪ್ರೀ ಆಪ್ಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತಾ ಹೋಗುತ್ತೆ. ಅದು ಪ್ರೀ ಆಪ್ಷನ್ ಅಪ್ಲಿಕೇಶನ್ ಫಾರ್ಮ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂದ್ರೆ ಒಂದು ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬೇಕು. ಅಂದ್ರೆ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರು ಆಗಿರ್ಬೋದು, ಲೈಕ್ ನಿಮ್ಮ ಫೋನ್ ನಂಬರು, ಇಮೇಲು, ಅಡ್ರೆಸ್ಸು, ನಿಮ್ದು ಎಸ್ ಎಲ್ ಸಿ ಡೀಟೇಲ್ಸು, ಪಿ ಯು ಸಿ ಡೀಟೇಲ್ಸು, ಡಿಗ್ರಿ ಡೀಟೇಲ್ಸು ಮತ್ತು ಪಿ ಜಿ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂತ ಒಂದು ಟೈಮ್ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಪೇಮೆಂಟ್ ಆಪ್ಷನ್ ಬರ್ತಾ ಹೋಗುತ್ತೆ. ಏನಪ್ಪ ಪೇಮೆಂಟ್ ಆಪ್ಷನ್ ಬರ್ತಾ ಹೋಗುತ್ತೆ. ನೀವು ಪೇಮೆಂಟ್ ಕ್ಲಿಕ್ ಮಾಡ್ಕೊಂಡು ಲೈಕ್ ಎಸ್ ಸಿ ಎಸ್ ಟಿ ಏನಪ್ಪ 500 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಆಮೇಲೆ ಜನರಲ್ ಕ್ಯಾಟಗರಿ ಏನಪ್ಪ ಇನ್ನು 750 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಕೂಡ ಅಲ್ಲಿ ಇಟ್ಟಿರುತ್ತಾರೆ. ಹಾಗಾಗಿ ಅಮೌಂಟ್ ಪೇ ಮಾಡ್ಕೊಂಡಾದ್ಮೇಲೆ ಇನ್ ಕೇಸ್ ನೀವು ಏನಾದರೂ ಅಮೌಂಟ್ ಪೇ ಮಾಡಿ ಆದ್ಮೇಲೆ ಏನಪ್ಪ ಅಪ್ಲಿಕೇಶನ್ ಡೌನ್ಲೋಡ್ ಆಗಿಲ್ಲಪ್ಪ ಅಂದ್ರೆ ನೀವು ಅಮೌಂಟ್ ಪೇ ಮಾಡಿ 24 ಅವರ್ ಇಲ್ಲಾಂದ್ರೆ ಒಂದು 2 to 4 ಅವರ್ಸ್ ಆದ್ಮೇಲೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಕೊಟ್ಟಿರ್ತಾರೆ, ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ ಕೇಸ್ ನಾವು ಪೇಮೆಂಟ್ ಮಾಡಿದ ತಕ್ಷಣ ಏನಾದರೂ ಅಪ್ಲಿಕೇಶನ್ ಪ್ರಿಂಟ್ ಆಗಿಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಒಂದು 24 ಅವರ್ ಆದ್ಮೇಲೆ 24 ಅವರ್ ಆದ್ಮೇಲೆ ನೆಕ್ಸ್ಟ್ ಡೇ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಅಪ್ಡೇಟ್ ಆಗಿರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಫ್ಯೂಚರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಪ್ಪ ಅಂದ್ರೆ ಇಟ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಆದ್ಮೇಲೆ ಪ್ರಿಂಟ್ ತಗೊಂಡು ಏನಪ್ಪ ಅಂದ್ರೆ ನೀವು ಅಡ್ಜಸ್ಟ್ ಮಾಡಿ ಒಂದು ಕಾಪಿ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಈ ತರ ಏನಪ್ಪ ಅಂದ್ರೆ HSRT ಮತ್ತು GPSTRT ಟೀಚರ್ ಪೋಸ್ಟ್ಗೆ ಈ ತರ ಟೋಟಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಅಪ್ಲಿಕೇಶನ್ ಅಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದೇನೆ. ಓಕೆ, ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೇನೆ. ಓಕೆ, ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.